ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಹಾಗೆ ಅವರ ದಯೆ ಮತ್ತು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಒಂದು ವಿಚಾರದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಆ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾಯಿದ್ದೀನಿ. ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ನಂಬಿದ ಗುರುವಿಗೆ, ದೈವಕ್ಕೆ ನೀವು ಶರಣಾಗಿ ಈ ಒಂದು ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಹಾಗೆ ನಿಮ್ಮ ಒಂದು ಉದ್ದೇಶಗಳನ್ನು ಪೂರ್ಣಗೊಳಿಸುವ ಮಟ್ಟದಲ್ಲಿ ನಿಮ್ಮನ್ನು ಪರಿವರ್ತನೆ ತಗೊಳ್ಳೋ ಹಾಗೆ ಒಂದು ಪ್ರೇರಣೆ ನೀಡುತ್ತೆ. ಹಾಗಾದರೆ ಇಲ್ಲಿ ಈ ಮೊದಲನೇ ಸಂದೇಶವನ್ನು ನೋಡೋದಕ್ಕಿಂತ ಮೊದಲು, ವೃದ್ಧಾಶ್ರಮಕ್ಕೆ ಯಾರೆಲ್ಲ ಒಂದು ನಿಮ್ಮ ಕಡೆಯವರು ಬರಬೇಕು ಅಂತೇಳಿ ನನಗೆ ಫೋನ್ ಮಾಡಿದ್ರಲ್ಲ, ಅವರೆಲ್ಲರನ್ನೂ ನೀವು ಕರ್ಕೊಂಡು ಬರಬಹುದು. ಹಾಗೆ ಅವರ ಆರೋಗ್ಯದ ವಿಚಾರದಲ್ಲಿ ನೀವು ನನಗೆ ಸತ್ಯವನ್ನೇ ತಿಳಿಸ್ಬೇಕಾಗತ್ತೆ. ನಾನಿಲ್ಲಿ ವೃದ್ಧಾಶ್ರಮದ ಒಂದು ವಿಳಾಸವನ್ನು ಮೊದಲೇ ತಿಳಿಸಿದ್ದೀನಿ. ಇಲ್ಲೂ ಕೂಡ ಮತ್ತೊಮ್ಮೆ ನನ್ನ ಫೋನ್ ನಂಬರನ್ನ ಹಾಗೆ ಸಾಯಿ ಸೇವಾ ವೃದ್ಧಾಶ್ರಮದ ಒಂದು ವಿವರಣೆಯನ್ನು ಕೊಟ್ಟಿರ್ತೀನಿ. ಖಂಡಿತವಾಗಿ ಯಾರಾದರೂ ಸಹಾಯ ಮಾಡೋರು ಸೇವೆಯ ರೂಪದಲ್ಲಿ ಮಾಡ್ಬೋದು. ಈಗಾಗಲೇ ತುಂಬ ಜನ ಸೇವೆಯನ್ನು ಮಾಡ್ತಿದ್ರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಬಾರವರ ಪರವಾಗಿ ಹಾಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗಾದರೆ ಇಲ್ಲಿ 2 ರೀತಿಯ ಕಾರ್ಡ್ಗಳ ಎನರ್ಜಿ ನಿಮಗೆ ಒಟ್ಟಾರೆಯಾಗಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಶತ್ರುಗಳ ಸಂಚು ನಿಮ್ಮ ಮೇಲೆ ಈಗಲೂ ಕೂಡ ಒಂದು ಪ್ರಭಾವ ಬೀರ್ತಾ ಇದೆ. ಅದು ಅವರ ಮನಸ್ಸಲ್ಲಿ ಈಗಲೂ ಇದೆ, ಆದರೆ ಹೊರಗಡೆ ಒಂದು ರೀತಿಯ ನೋಟ ಬೇರೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ಹಿತಶತ್ರುಗಳಾಗಿರ್ಬೋದು, ನಿಮ್ಮ ಸಂಬಂಧದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸಿಕೊಳ್ಳಲಾಗದೆ ನಿಮ್ಮ ಮೇಲೆ ಒಂದು ಷಡ್ಯಂತ್ರವನ್ನು ರಚಿಸುವುದರ ಜೊತೆಗೆ ನಿಮಗೆ ಹಾನಿ ಆಗಬೇಕು ಅಂತ ಕೂಡ ಕೆಲವು ಪರಿಣಾಮಗಳನ್ನು ಬೀರಿದರೆ ಅದರ ಸೂಚನೆ ನಿಮಗೆ ಸಿಕ್ಕಿದೆ. ನಿಮ್ಮ ಮನೆಯ ಹತ್ರನೇ ಅದರ ಒಂದಿಷ್ಟು ಸೂಚನೆಗಳನ್ನು ನೀವು ಕಣ್ಣಾರೆ ನೋಡಿದ್ದೀರ. ಇದು ಗಾಬರಿಯಾಗುವ ಸಮಯ ಅಲ್ಲ, ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವ ಸಮಯ. ಯಾಕಂದರೆ ಇಲ್ಲಿ ಗುರುವಿನ ಶರಣದಲ್ಲಿ ನೀವಿರೋದ್ರಿಂದ ಅವರು ಏನು ರಚಿಸಿದ್ರಲ್ಲ ನಿಮ್ಮ ಬಗ್ಗೆ ಒಂದು ಷಡ್ಯಂತ್ರ, ಏನು ಪರಿಣಾಮ ಕೆಟ್ಟದಾಗಿ ಬೀರ್ತಾ ಇದ್ದಾರಲ್ಲ, ಅದು ಈಗ ಅವರಿಗೆ ತಿರುಗುಬಾಣವಾಗಿದೆ. ಅಂದರೆ ನೀವು ಹೆದರುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ಪಷ್ಟವಾದ ಎನರ್ಜಿ ನಿಮಗೆ ಮೊದಲನೇದಾಗಿ ಕನೆಕ್ಟ್ ಆಗ್ತದೆ. ಯಾಕಂದರೆ ನೀವು ಬಾಬಾರವರ ಶರಣದಲ್ಲಿದ್ದೀರಾ ಅಂದರೆ ಅವರು ನಿಮ್ಮ ಪರವಾಗಿ ಅವರ ಎದುರಿಗೆ ನಿಂತಿದ್ದಾರೆ ಈಗ. ಹಾಗಾಗಿ ಆ ಪ್ರಯೋಗ ಏನೇ ಮಾಡಿದರೂ ಕೂಡ ಅದರ ಪರಿಣಾಮ ನಿಮ್ಮನ್ನು ತಲುಪಬೇಕು ಅಂದರೆ ಅದು ಬಾಬಾರವನ್ನು ದಾಟ್ಕೊಂಡು ಬರಬೇಕು. ಆದರೂ ಕೂಡ ಕೆಲವೊಂದಿಷ್ಟು ಏರಿಳಿತಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ, ಇದರ ಪರಿಣಾಮ ಅಲ್ಪ ಸ್ವಲ್ಪ ನಿಮ್ಮನ್ನು ತಲುಪ್ತಾ ಇದೆ ಅಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿರುವ ಒಂದಿಷ್ಟು ಸಂದೇಹ, ಒಂದಿಷ್ಟು ನಕಾರಾತ್ಮಕ ವಿಚಾರಗಳು. ಅಂದರೆ ಇಲ್ಲಿ ಎಲ್ಲ ಒಳ್ಳೆಯದಾಗತ್ತೆ ಅಂತೇಳಿ ಒಂದು ಸಾರಿ ವಿಚಾರ ಮಾಡ್ತೀರಾ, ನಂಬಿಕೆನೂ ಇಟ್ಟಿದ್ದೀರಾ ನಿಮ್ಮ ಪ್ರಾರ್ಥನೆ, ನಿಮ್ಮ ಭಕ್ತಿ, ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ, ನೀವು ನಂಬಿದ ದೇವರು, ಗುರುವಿನ ಮೇಲೆ. ನಂತರ ತಕ್ಷಣವೇ ನೀವೆಲ್ಲ ಒಂದು ರೀತಿಯಲ್ಲಿ ಖಂಡಿತ ನಾನು ಈ ಸಮಸ್ಯೆಯಿಂದ ಹೊರಗೆ ಬರ್ತೀನ ಅನ್ನೋ ರೀತಿಯಲ್ಲಿ ಅವರು ನನ್ನನ್ನು ಕಾಪಾಡ್ತಾರ, ಸರಿಯಾದ ಸಮಯಕ್ಕೆ ನಾನು ಅಂದ್ಕೊಂಡಿದ್ದನ್ನು ಪಡ್ಕೊಳ್ತೀನ, ಈ ರೀತಿ ನಿಮ್ಮ ಬಗ್ಗೆನೇ, ಅಂದರೆ ನಿಮ್ಮ ಪ್ರಾರ್ಥನೆ ಬಗ್ಗೆನೇ, ನೀವು ನಂಬಿದ ದೇವರ ಬಗ್ಗೆನೇ, ಗುರುವಿನ ಬಗ್ಗೆನೇ ಸಂದೇಹ ಪಡ್ತೀರ. ಆ ಕ್ಷಣದಲ್ಲಿ ಅವರು ನಿಮ್ಮ ಶತ್ರುಗಳು ಏನೊಂದು ಕೆಟ್ಟ ಪ್ರಭಾವವನ್ನು ಬೀರ್ತದ್ರೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಆವರಿಸುತ್ತೆ. ಆದ್ದರಿಂದ ಆಲಸ್ಯ, ಹಾಗೆ ಯಾವುದರಲ್ಲೂ ನಿಮಗೆ ಮನಸ್ಸಿಲ್ಲ, ಅಂದರೆ ಏನೇ ಮಾಡಬೇಕಾದ್ರೂ ಕೂಡ ಈಗ ಬೇಡ ಅನ್ನೋ ರೀತಿಯಲ್ಲಿ ಅದನ್ನು ಮುಂದೆ ತಳ್ತಾ ಇದ್ದೀರಾ, ನಾಳೆಗೆ ಅದನ್ನು ತಳ್ತಾ ಇದ್ದೀರಾ, ನಾಳೆ ಬಂದ ತಕ್ಷಣ ಅದನ್ನು ಇನ್ನೊಂದು ಸರಿ ನೋಡೋಣ ಅನ್ನೋ ರೀತಿಯಲ್ಲಿ ತಳ್ತಾ ಇದ್ದೀರಾ. ಅದು ಆಗೋ ರೀತಿ ಕೆಲಸ ಇದ್ದರೂ ಕೂಡ ನೀವು ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈ ರೀತಿ ಒಂದಿಷ್ಟು ನಕಾರಾತ್ಮಕ ಪ್ರಭಾವ ಅದರ ವಶದಲ್ಲಿ ನೀವಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವವನ್ನು ನೀವು ಈ ಸಮಯದಲ್ಲಿ ಎದುರಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಈಗ ನೀವು ಯಾವುದೋ ಜನ್ಮದ ಪುಣ್ಯದ ಫಲವೆಂಬಂತೆ ಗುರುವಿನ ಶರಣದಲ್ಲಿ ಹೋಗಿದ್ದೀರಾ. ಗುರುವಿನ ಶರಣದಲ್ಲಿ ಹೋದರೆ ಅಲ್ಲಿ ನಕಾರಾತ್ಮಕತೆಗಾಗಿರ್ಬೋದು, ಅದು ಯಾವುದೇ ರೀತಿ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಎಂಥದ್ದೇ ಒಂದು ಪ್ರಾರಬ್ಧ ಕರ್ಮ ಆಗಿರ್ಬೋದು, ಅದು ನಿಲ್ಲೋದಿಲ್ಲ. ಅದು ಎಷ್ಟೇ ಕತ್ತಲೆಯ ಗಾಢಾಂಧಕಾರದಲ್ಲಿದ್ದರೂ ಕೂಡ ಅದು ಬೆಳಕಿನ ರೂಪವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಗುರು ಅಂದ್ರೇ ಅರಿವು, ಗುರು ಅಂದ್ರೇ ಬೆಳಕು ಅಲ್ವಾ. ಅವರ ಶರಣದಲ್ಲಿ ನೀವು ಹೋಗಿದ್ದೀರಾ ಅಂದರೆ ಅಲ್ಲಿ ನಿಮ್ಮ ಮೇಲಿರುವ ಒಂದಿಷ್ಟು ಕತ್ತಲೆ, ಅಂದರೆ ಕಪ್ಪಾದ ಛಾಯೆ, ನೆರಳು ಯಾರದ್ದು ಬಿದ್ದಿದೆಯಲ್ವಾ, ಆ ಶತ್ರುಗಳದ್ದು ಯಾರದ್ದು ಒಂದು ಕೆಟ್ಟ ಒಂದು ವಿಚಾರವನ್ನು ನಿಮ್ಮ ಮೇಲೆ ಆ ಒಂದು ಪರಿಣಾಮವನ್ನು ಹೊರಿಸಿದ್ದಾಗಿರ್ಬೋದು, ಅವರ ಒಂದು ಮನಸ್ಸಿನ ವಿಕಾರತೆಯನ್ನು, ಇಲ್ಲ ಅವರು ನಿಮ್ಮ ಏಳಿಗೆಯನ್ನು ಸಹಿಸಲಾಗದೆ, ಅಂದರೆ ನನ್ನಿಂದ ಆಗೋದಿಲ್ಲ ಅವ್ರಿಗೆ ಆಯ್ತಲ್ಲ ಅನ್ನೋದು, ಇಲ್ಲ ನಾನು ಮುಂದುವರೆದಿಲ್ಲ ಅವರು ಮುಂದುವರಿಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನಿಲ್ಲಿಸೋ ಪ್ರಯತ್ನ ಆಗಿರ್ಬೋದು, ಇವೆಲ್ಲವೂ ನಡೀತಾ ಇದ್ವು. ಆದರೆ ಗುರುವಿನ ಕೃಪೆಯಿಂದ
ಈಗ ನಿಮ್ಮ ಮೇಲಿನ ಅವರ ಒಂದು ದೃಷ್ಟಿ ತಗ್ಗಿದೆ. ಯಾಕಂದರೆ ಆ ದೃಷ್ಟಿ ಗುರುವಿನ ಮೇಲೆ ಬಿದ್ದಿದೆ. ಆ ಗುರುವಿನ ದೃಷ್ಟಿಯನ್ನು ಅವರು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಮರಳಿ ಅವರನ್ನು ತಲುಪುವ ಸಮಯ ಬಂದಿದೆ. ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಟ್ಟರು, ಈಗಲೂ ಪಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ, ಅದು ವೈಯಕ್ತಿಕ ಸಮಸ್ಯೆಗಳಲ್ಲಿ. ಆದರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಬಾರ್ದು, ಹಾಗೆ ನೀವು ಅಂದ್ಕೊಂಡದ್ದನ್ನು ಪಡ್ಕೊಳ್ಬಾರ್ದು. ನೀವು ಬಯಸಿದ್ದನ್ನು ಅವ್ರು ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಅಂದರೆ ನೀವು ಏನನ್ನು ಒಂದು ಒಳ್ಳೆಯ ಉತ್ತಮವಾದ ಜೀವನ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಇಲ್ಲವೇ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ಒಳಿತನ್ನು ಕಂಡುಕೊಳ್ಬೇಕು, ನಿಮ್ಮ ಒಂದು ಕುಟುಂಬಕ್ಕಾಗಿರ್ಬೋದು, ನಿಮ್ಮ ಜೀವನದ ಒಂದಿಷ್ಟು ಉದ್ದೇಶಗಳನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತೇಳಿ ನೀವು ಬಹಳವಾಗಿ ಪ್ರಯತ್ನ ಪಡ್ತಾಯಿದ್ರಿ. ಯಾಕಂದರೆ ಒಂದು ಸಾರಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ದಿಕ್ಕು ತಪ್ಪಿದ ವಿಚಾರಗಳು, ಆದರೆ ನೀವೀಗ ಅರಿವಿನ ಪಾಠವನ್ನು ಕಲಿತು, ಸಾಕಷ್ಟು ಪಾಠಗಳನ್ನು ಕಲಿತು ಅದರ ಬದಲಾವಣೆಗೆ ನೀವು ಸಾಗ್ತಾಯಿದ್ದೀರ. ಆದರೂ ಕೂಡ ಕೆಲವರು ನಿಮ್ಮನ್ನು ಅವರ ಹಿಡಿತಕ್ಕೆ ತಗೊಳ್ಬೇಕು, ಅವರ ಕಂಟ್ರೋಲಲ್ಲಿ ನಿಮ್ಮನ್ನು ಇಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದಾರೆ. ಇದು ಕೆಲವೊಂದು ಸಾರಿ ಬ್ಲ್ಯಾಕ್ ಮ್ಯಾಜಿಕ್ ಬಳಸೋದು ಮಟ್ಟಕ್ಕೂ ಕೂಡ ಹೋಗಿದೆ ಅನ್ನೋ ರೀತಿಯಲ್ಲಿ. ಯಾರ ಹತ್ರನೋ ಹೋಗಿ ಇವರು ನಾನು ಹೇಳ್ದಾಗೆ ಕೇಳಬೇಕು, ಇಲ್ಲ ನನ್ನ ಕಂಟ್ರೋಲಲ್ಲೇ ಇರಬೇಕು ಅನ್ನೋ ರೀತಿಯಲ್ಲೂ ಕೂಡ ವಿಚಾರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಆದರೆ ಅಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಮಾಡ್ತಾರಲ್ಲ, ಅವರು ಇದನ್ನು ಖಂಡಿಸಿದ್ದಾರೆ. ಅಂದರೆ ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ. ಯಾಕಂದರೆ ನಿಮ್ಮ ಒಂದು ವ್ಯಕ್ತಿತ್ವ ತುಂಬ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸ್ಕೊಂಡಿದೆ, ಅದರ ಅರಿವು ಅವರಿಗಿದೆ. ಹಾಗಾಗಿ ಇವರನ್ನು ಎದುರು ಹಾಕ್ಕೊಳ್ಳೋದು ಅಷ್ಟು ಸರಿಯಲ್ಲ. ಯಾಕಂದರೆ ಇವರು ಗುರುವಿಗೆ ಕನೆಕ್ಟ್ ಆಗಿದ್ದಾರೆ, ಗುರುವಿನ ಒಂದು ಸಂಪರ್ಕದಲ್ಲಿ ಇವರಿದ್ದಾರೆ. ಅಂದರೆ ಇವರ ಸುದ್ದಿಗೆ ಹೋದರೆ ಗುರು ನನ್ನನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೆದರ್ತಾ ಇದ್ದಾರೆ. ಹಾಗಾಗಿ ಇವರು ಒಂದಿಷ್ಟು ನಿಮ್ಮ ಮೇಲೆ ಏನೋ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಮಾಡಿಸೋ ಪ್ರಯತ್ನವನ್ನು ಮಾಡಿದರು. ಆದರೆ ಪ್ರಯೋಗ ಮಾಡುವವರೇ ತಿರಸ್ಕಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದರೆ ನೀವೀಗ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾಗ ನಿಮ್ಮನ್ನು ಎದುರು ಹಾಕ್ಕೊಂಡ್ರೆ ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ನೀವು ನಂಬಿದ ಗುರುವು ದೈವಶಕ್ತಿ ಅವರನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೆದರಿ ಹಿಂದೆ ಸರಿದಿದ್ದಾರೆ. ಇದು ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೆದರಿ ಹಿಂದೆ ಸರಿದಿದ್ದಾರೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ಯಾಕಂದರೆ ನೀವು ಗುರುವಿನ ಸ್ಮರಣೆ ಮಾಡ್ತಿದ್ದೀರಾ, ದೀಪಾರಾಧನೆ ಮಾಡ್ತಾಯಿದ್ದೀರಾ, ಹಾಗೆ ಅವರ ಶರಣದಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ಭಾರವನ್ನು, ಅದು ಒಳ್ಳೆಯದಾಗಿದೆಯೋ ಕೆಟ್ಟದಾಗಿದೆಯೋ ಏನಿದೆಯೋ ನನಗೇನೂ ಗೊತ್ತಿಲ್ಲ ತಂದೆ, ನಾನು ಸಂಪೂರ್ಣವಾಗಿ ನನ್ನ ಗುಣಗಳೊಂದಿಗೆ ನನ್ನ ವ್ಯಕ್ತಿತ್ವದೊಂದಿಗೆ ನಿನಗೆ ಶರಣಾಗಿದ್ದೀನಿ, ನೀನಿಟ್ಟ ಬದುಕು ನನ್ನದಾಗಲಿ ಅನ್ನೋ ರೀತಿಯಲ್ಲಿ ನನ್ನ ಪ್ರಯತ್ನ, ನಿನ್ನ ಧ್ಯಾನ, ನಿನ್ನ ಪೂಜೆ, ಪ್ರಾಮಾಣಿಕವಾಗಿ ನನ್ನ ಕೆಲಸ, ಕಾರ್ಯ, ಕರ್ತವ್ಯ, ಜವಾಬ್ದಾರಿಗಳ ಜೊತೆ ನಾನು ಹೋಗ್ತೀನಿ, ಆದರೆ ನೀವು ನನ್ನ ಜೊತೆಗೆ ಇರಬೇಕು ಅನ್ನೋ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಇಲ್ಲಿ ಗುರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಭಾರ ಅವರು ಭರಿಸಿದ್ದಾರೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗುರುವಿನ ಒಂದು ಶಿಷ್ಯರ ಮಧ್ಯೆ ಭಗವಂತ ಕೂಡ ಹಸ್ತಕ್ಷೇಪ ಮಾಡೋದಿಲ್ಲ. ಅಂದರೆ ಇಂತಹ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅರಿವು ಅವರಿಗಾಗಿದೆ. ಹಾಗಾಗಿ ನನ್ನಿಂದ ಇದು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹಿಂದೆ ಸರಿದಿದ್ದಾರೆ. ಆದರೆ ಇವರು ಪ್ರಯತ್ನ ಮಾತ್ರ ಬಿಟ್ಟಿಲ್ಲ, ಇನ್ನೊಬ್ಬರು ಅನ್ನೋ ರೀತಿಯಲ್ಲಿ ಪ್ರಯತ್ನ ಹೋದಾಗಲೂ ಕೂಡ ಅಲ್ಲೂ ಕೂಡ ಅವರಿಗೆ ಅದೇ ರೀತಿ ಮುಖಭಂಗ ಆಗಿದೆ. ಏನಪ್ಪ ಇದು, ಎಲ್ಲರೂ ಹೀಗೆ ಹೇಳ್ತಿದ್ದಾರೆ, ನಾನು ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಎಲ್ಲರೂ ನಿಮ್ಮನ್ನು ಕಂಡು ಎಲ್ಲೋ ಹೆದರ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ. ಅಷ್ಟೊಂದು ಇವರು ದೈವ ಭಕ್ತರ, ಅಷ್ಟೊಂದು ಶಕ್ತಿ ಇದೆಯಾ, ಅಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಷ್ಟೊಂದು ದೈವಶಕ್ತಿಯ ಒಲವು ಇವರಿಗೆ ಇದೆಯಾ, ರಕ್ಷಣೆ ಇದೆಯಾ ಅನ್ನೋ ರೀತಿಯಲ್ಲಿ ಈಗ ಅವರು ಚಿಂತೆ ಮಾಡುವಂಥ ಸಮಯ ಶುರುವಾಗಿದೆ. ಅಂದರೆ ಅಲ್ಲಿಗೆ ಅವರ ಒಂದಿಷ್ಟು ಕೆಟ್ಟ ಸಮಯ ಶುರುವಾಗಿದೆ. ಅದು ಅವರಿಂದನೇ ತಂದ್ಕೊಂಡಿದ್ದವರು. ಯಾಕಂದರೆ ನಿಮ್ಮ ಬಗ್ಗೆ ಅವ್ರು ಕೆಟ್ಟದನ್ನು ಮಾಡಬೇಕು ಅಂತೇಳಿ ಬಯಸಿದರು. ಅದು ಅಂದರೆ ಏನು ಕೊಡ್ತಾರೆ ಅದೇ ಹಿಂತಿರುಗತ್ತೆ ಅಂತಾರಲ್ಲ, ಅದೇ ರೀತಿ ಈಗ ಅವರಿಗದು ಪರಿಣಾಮ ಬೀರ್ತದೆ. ಅಂದರೆ ಈಗ ಅವರು ನಿಮ್ಮ ಬಗ್ಗೆ ಏನೋ ಮಾಡಿಸ್ಬೇಕು ಅಂತ ಬಂದರು, ಈಗ ಅವ್ರ ಮನಸ್ಸಲ್ಲಿ ಒಂದು ದೊಡ್ಡ ಆಲೋಚನೆ, ಅಂದರೆ ಇವರು ನಮಗಿಂತ ತುಂಬ ಮುಂದುವರೆದ್ಬಿಟ್ರು, ದೈವ ರಕ್ಷಣೆನೇ ಪಡ್ಕೊಂಡಿದ್ದಾರೆ, ಇನ್ನು ನಾವೆಲ್ಲ ಏನು ಅನ್ನೋ ರೀತಿಯಲ್ಲಿ ಅವರು ಹೆದರಿದ್ದಾರೆ, ಭಯ ಬೀಳ್ತಾ ಇದ್ದಾರೆ. ಆದರೂ ಅವ್ರ ಪ್ರಯತ್ನ ಅವ್ರು ನಿಲ್ಲಿಸಲ್ಲ. ಆದರೆ ನಿಮ್ಮ ಮೇಲೆ ಗುರುವಿನ ರಕ್ಷಣೆ ಇದೆ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ಅವರು ನೀವು ಎಲ್ಲಿವರೆಗೂ ಗುರುವಿನ ನೆರಳಲ್ಲಿರ್ತಿರೋ, ಭಗವಂತನ ಆಸರೆಯಲ್ಲಿರ್ತಿರೋ, ಅಲ್ಲಿವರೆಗೂ ಯಾರೂ ಕೂಡ ನಿಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಇಲ್ಲಿ ಬರ್ತದೆ. ಇದು ಕೆಲವರ ಎನರ್ಜಿಗೆ ತುಂಬಾ ಕನೆಕ್ಟ್ ಆಗ್ತದೆ. ಯಾಕಂದರೆ ಇಲ್ಲಿ ಮಧ್ಯಪ್ರವೇಶ ಮಾಡಿದಾರಲ್ಲ ನಿಮ್ಮ ಜೀವನದಲ್ಲಿ ಯಾರು, ಅವರು ಕೂಡ ಇದರ ಪ್ರಯೋಗವನ್ನು ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಒಂದಿಷ್ಟು ಕೋರ್ಟು ಕಚೇರಿಯ ವಿಚಾರದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ, ನಿಮ್ಮದೇನೋ ಅದನ್ನು ಪಡ್ಕೊಳ್ಳೋಕೆ ನೀವು ಪ್ರಯತ್ನ ಪಟ್ಟಾಗಲೂ ಕೂಡ ಅದನ್ನು ಇನ್ನೂ ಕಿತ್ಕೊಳ್ಳೋ ಆಸೆಯಲ್ಲಿ ಅವರು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗಿನ ಎನರ್ಜಿಗೆ. ಆದರೆ ಇಲ್ಲಿ ನೀವು ಕೆಲವರನ್ನು ಇಗ್ನೋರ್ ಮಾಡಿದ್ದು ಸಹಿಸ್ಕೊಳ್ಳೋಕ್ಕಾಗದೇನೂ ಕೂಡ ಅವರು ಏನೋ ರೀತಿಯಲ್ಲಿ ನಿಮ್ಮ ಮೇಲೆ ಒಂದಿಷ್ಟು ಪ್ರಯೋಗವನ್ನು, ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ. ಆದರೆ ಗುರು ನಿಮ್ಮ ಜೊತೆ ಇದ್ದಾರೆ, ಅವರು ನಿಮ್ಮ ಪರವಾಗಿ ಮಾಧ್ಯಮವಾಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಅವರು ತುಂಬಾ ನಿಮಗೆ ಸಹಾಯ ಮಾಡ್ತಿದ್ದಾರೆ. ಇದನ್ನು ಮಾಡು, ಇದೇ ರೀತಿ ಇರು, ಇದೇ ರೀತಿಯ ಉಪದೇಶಗಳನ್ನು ಒಳಗೊಂಡು ನೀನು ಸಾಗು, ಆಗ ಭಗವಂತನ ದಯೆ, ನನ್ನ ಕೃಪೆ, ನನ್ನ ಒಂದು ಕರುಣೆ, ಪ್ರೇಮ ನಿನ್ನ ಮೇಲೆ ಸದಾ ಇರೋಕ್ಕೆ ಸಾಧ್ಯ ಮಾಡಿಕೊಡು. ಅಂದರೆ
ಅದೊಂದೇ ದಾರಿ. ಅಂದರೆ ಇಲ್ಲಿ ನೀವು ಭಗವಂತನನ್ನು ಕಾಣಬೇಕು ಅಂದರೆ ನಿಮ್ಮಲ್ಲಿರುವ ಒಂದಿಷ್ಟು ಒಳ್ಳೆಯ ಉದ್ದೇಶದ ಕರ್ಮಗಳು ಅವರನ್ನು ನಿಮಗೆ ಕನೆಕ್ಟ್ ಮಾಡಿಕೊಡ್ತಿದೆ. ಪೂಜೆ ಅಲ್ಲ. ಪೂಜೆ ಪುನಸ್ಕಾರ ವ್ರತ ಅದೇನು ಒಂದು ಉಪವಾಸ ಮಾಡ್ತೀರೋ ಅದೆಲ್ಲವೂ ನಿಮ್ಮ ದೇಹದಲ್ಲಿ ನಿಮ್ಮನ್ನು ಸ್ಥಿರವಾಗಿಟ್ಕೊಳ್ಳೋಕ್ಕೆ, ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋಕ್ಕೆ, ಹಾಗೆ ಭಗವಂತನನ್ನು ಪಡ್ಕೊಳ್ಳೋಕ್ಕೆ ಒಂದು ಮಾಧ್ಯಮವಾಗಿರುತ್ತೆ. ಆದರೆ ನಿಮ್ಮ ಒಂದು ಏನು ಮನುಷ್ಯತ್ವ ಮಾನವೀಯತೆ ಗುಣಗಳಿದಾವಲ್ವ ಅವು ನಿಮ್ಮ ಪೂಜೆಯಾಗಿ ಸ್ವೀಕರಿಸಲ್ಪಡ್ತವೆ. ಅದಕ್ಕೆ ಪ್ರತಿಫಲ ಖಂಡಿತ ಈಗ ನಿಮಗೆ ಸಿಗ್ತದೆ. ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಈಗ ಯಾವ ರೀತಿಯಲ್ಲಿ ನೀವು ಭಗವಂತನಿಗೆ ಶರಣಾಗ್ತಾ ಇದ್ರಲ್ಲ ಅದೇ ರೀತಿ ಒಂದಿಷ್ಟು ಸತ್ಯದ ವಿಚಾರಗಳು ಹೊರಗೆ ಬರ್ತದೆ. ಅಂದರೆ ನಿಮಗೆ ತುಂಬ ವಿಚಾರಗಳು ಮರೆ ಮಾಚಿದ್ವು. ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಇಲ್ಲ ಅಂದರೆ ಯಾವುದೋ ಗಂಡ ಹೆಂಡತಿ ಸಂಬಂಧ, ಇನ್ನು ಯಾವುದ್ಯಾವುದೋ ಒಂದು ಆಫೀಸ್ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮನ್ನು ಅಂದರೆ ನಿಮಗೆ ಕಾಣದ ರೀತಿಯಲ್ಲಿ ಬೆನ್ನ ಹಿಂದೆ ಒಂದಿಷ್ಟು ವಿಚಾರಗಳು ನಡೀತಾ ಇದ್ವು. ಅದು ಯಾವುದೂ ನಿಮಗೆ ತಿಳಿದಿರಲಿಲ್ಲ, ನೀವು ಮುಂದೆ ಹೋಗ್ತಾ ಇದ್ರಿ. ಆದರೆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮ್ಮ ಬೆನ್ನ ಹಿಂದೆ ಏನು ನಡೀತಾ ಇದೆ, ಹಾಗೆ ನಿಮ್ಮ ಹತ್ರ ಯಾವೆಲ್ಲ ವಿಚಾರಗಳು ಮುಚ್ಚಲ್ಪಟ್ಟಿದ್ವಲ್ವ ಅದು ನಿಮಗೆ ತಿಳಿಲೇಬೇಕಾಗಿತ್ತು. ಯಾಕಂದರೆ ನೀವು ಅದಕ್ಕೆ ಸಂಬಂಧಪಟ್ಟವರಾಗಿದ್ರಿ. ಹಾಗಾಗಿ ಮರೆಮಾಚಲ್ಪಟ್ಟ ಒಂದಿಷ್ಟು ವಿಚಾರಗಳು ನಿಮಗೆ ಎದುರಿಗೆ ಬಂದಿದ್ದಾವೆ. ಇದರಿಂದ ಸ್ಪಷ್ಟತೆ ನಿಮಗೆ ಸಿಗ್ತಾ ಇದೆ. ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ, ಕೆಲವೊಂದು ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ಗ್ರಹಿಸಿ ಅವರನ್ನು ತಿದ್ದಲಿಕ್ಕೆ ನಿಮಗೆ ಇವೆಲ್ಲ ಸಹಾಯ ಸಿಗ್ತಾ ಇದೆ. ಅಂದರೆ ನೀವಿವತ್ತು ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದಕ್ಕೆ ಇದು ಸಾಧ್ಯ ಆಗಿದ್ದು. ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೋಗೋದು ಯಾಕೆ? ಈಗ ಹಿಂದೆ ಋಷಿಮುನಿಗಳು ಯಾಕೆ ಹೋಗೋದು? ಭಗವಂತನಲ್ಲಿ ಧ್ಯಾನ ಇಟ್ಟು ಅವರು ತಪಸ್ಸನ್ನು ಮಾಡ್ತಾಯಿದ್ರು. ಅಂದರೆ ಅವರ ಶಕ್ತಿಗಳು ಇವರಲ್ಲಿ ಬರ್ತಾಯಿದ್ವು. ಆಗ ಇವರು ದಿವ್ಯ ಜ್ಞಾನಿಗಳಾಗಿ ಎಲ್ಲವನ್ನು ನೀವು ಅವ್ರ ಎದುರಿಗೆ ನಿಂತರೆ ನಿಮ್ಮ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ಅವ್ರು ಹೇಳ್ತಿದ್ರು. ಅದೇ ರೀತಿ ಅದಕ್ಕೆ ಧ್ಯಾನಕ್ಕೆ ತುಂಬ ಮಹತ್ವ ಇದೆ. ಅದೇ ರೀತಿ ಈಗ ನೀವು ಸ್ಪಿರಿಚುವಲ್ ಜರ್ನಿಗೆ ಕನೆಕ್ಟ್ ಆದ ತಕ್ಷಣ ಗುರುವಿನ ಶರಣದಲ್ಲಿ ಹೋಗಿ ಅವರ ಧ್ಯಾನ ನಾಮಸ್ಮರಣೆ ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಿಮಗೀಗ ಒಂದಿಷ್ಟು ವಿಚಾರಗಳು ಗೊತ್ತಾಗಲೇಬೇಕಾಗಿತ್ತು, ಗೊತ್ತಾಗಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಸ್ನೇಹ ಮಾಡೋದ್ರಿಂದ ನಿಮ್ಮ ಹಿಂದೆ ಏನು ನಡೀತಾ ಇದೆ, ಹಾಗೆ ನಿಮ್ಮ ಸುತ್ತ ಏನು ನಡೀತಾ ಇದೆ, ಯಾವ ವಿಚಾರದಲ್ಲಿ ನಿಮಗೆ ಸ್ಪಷ್ಟ ನಿರ್ಧಾರ ತಗೊಳ್ಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ನಿಮ್ಮ ಬಳಿ ಇಟ್ಕೊಳ್ಬೇಕು, ಯಾವುದರಲ್ಲಿ ಪಾಠ ಕಲ್ತಿದ್ದೀರಾ, ಆ ಪಾಠ ಯಾಕೆ ನಿಮಗೆ ಸಿಕ್ತು, ಹಾಗೆ ಆ ಪಾಠದ ಅವಶ್ಯಕತೆ ಇತ್ತ, ಇವೆಲ್ಲದರ ಒಂದು ವಿಚಾರ ಗೊತ್ತಾಗುತ್ತೆ. ಯಾಕಂದರೆ ಗುರು ಬಂದಿದ್ದಾರೆ ಅಂದರೆ ಅರಿವು ಬಂದಂಗೆ ನಿಮಗೆ ಈ ರೀತಿ ನಿಮಗೆ ತುಂಬ ಸಹಾಯ ಆಗಿದೆ. ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಏನು ಗುರುವಿನ ಶರಣದಲ್ಲಿ ಬಂದಿರೋದ್ರಿಂದ ನಿಮಗೆ ತುಂಬ ಸಹಾಯ ಆಗಿದ್ದು ಅಂದರೆ ಈಗ ಏನೋ ಒಂದು ರೀತಿಯಲ್ಲಿ ನಿಮಗೊಂದು ಸಮಸ್ಯೆ ಎದುರಾಯಿತು, ಅದು ಚರ್ಮದ ಕಾಯಿಲೆ ಆಯಿತು ಅಂತ ಇಟ್ಕೊಳ್ಳಿ. ಸದ್ಯದ ಎನರ್ಜಿಗೆ ಅದೇ ಕನೆಕ್ಟ್ ಆಗ್ತದೆ. ಇದಕ್ಕೆ ಪರಿಹಾರ ಬೇಕಾಗಿತ್ತು. ಗುರುವಿನ ಶರಣದಲ್ಲಿ ಬಂದ್ರಿ, ಆಗ ಏನಾಯಿತು, ಯಾರೋ ಒಬ್ಬರು ನಿಮಗೆ ಭೇಟಿಯಾದರು. ಆಗ ಅದು ತುಂಬ ಸಮಸ್ಯೆ ಕೊಡ್ತಾ ಇತ್ತು. ನೀವು ಸಾಕಷ್ಟು ಚಿಕಿತ್ಸೆಯನ್ನು ತಗೊಂಡಿದ್ರಿ, ಅದರಿಂದ ಏನೂ ಪರಿಹಾರ ಆಗಲಿಲ್ಲ. ಬಾಬಾನಲ್ಲಿ ಪ್ರಾರ್ಥನೆ ಮಾಡಿದ್ರಿ, ಯಾಕಪ್ಪ ಭಗವಂತ ಈ ರೀತಿ ನನಗೆ ಸಮಸ್ಯೆ. ಅಂದರೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇದು ನಿಮಗೆ ವೈಯಕ್ತಿಕ ಸಂಬಂಧ, ಆಫೀಸ್ ವಿಚಾರದಲ್ಲಿ, ಯಾವುದೋ ಒಂದು ವ್ಯವಹಾರದ ವಿಚಾರದಲ್ಲೂ ಕೂಡ ಕನೆಕ್ಟ್ ಆಗ್ಬೋದು. ಯಾಕಂದರೆ ಇದು ಭಿನ್ನ ಭಿನ್ನ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಈ ಚರ್ಮದ ರೋಗದಲ್ಲಿ ನೀವು ಬಳಲ್ತಾ ಇದ್ದಾಗ ನಿಮಗೆ ಭಗವಂತನ ಹತ್ರ ಒಂದು ಸಹಾಯ ಬೇಕಾಗಿತ್ತು. ನೀವು ಕೇಳಿದಿರಿ, ನನಗೆ ಇದರಿಂದ ಮುಕ್ತಿ ಕೊಡಪ್ಪ, ನನಗೆ ತುಂಬ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂಥೇಳಿ. ಆಗ ದೇವ್ರ ಹಾಗೆ ಒಬ್ಬರು ಬಂದು ಅದಕ್ಕೊಂದು ಪರಿಹಾರ ಹೇಳಿದರು. ಅದು ವೈದ್ಯರ ರೂಪದಲ್ಲಾಗಿರ್ಬೋದು, ಟ್ರೀಟ್ಮೆಂಟ್ ಸಿಕ್ತು, ಇಲ್ಲ ಅಲ್ಲಿಗೆ ಹೋಗ್ರಿ ಅಂತ ಯಾರೋ ಹೇಳಿದ್ದಾಗಿರ್ಬೋದು, ಇಲ್ಲ ಯಾರೋ ಒಂದು ಔಷಧಿಯನ್ನು ತಂದುಕೊಟ್ಟದ್ದಾಗಿರ್ಬೋದು, ಸಜೆಷನ್ ಕೊಟ್ಟದ್ದಾಗಿರ್ಬೋದು, ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂಥೇಳಿ. ಅಂದರೆ ಇದು ಭಗವಂತನೇ ಅವೆಲ್ಲ ರೂಪದಲ್ಲಿ ನಿಮ್ಮ ಬಳಿ ಬಂದಿರ್ತಾರೆ. ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಸಹಾಯ ನೀವು ಒಂದೇ ರೂಪದಲ್ಲಿ ಸಿಗೋದಿಲ್ಲ. ನಿಮಗೆ ಕಾಯಿಲೆ, ಈಗ ಅಯ್ಯೋ ನಾನು ಬಾಬಾನ ಪೂಜೆ ಮಾಡ್ತಾ ಇದ್ದೆ, ಆದರೂ ನನ್ನ ಜೀವನದಲ್ಲಿ ಈ ಕಾಯಿಲೆ ಈ ರೀತಿ ಬಂದುಬಿಡ್ತಲ್ಲ, ಅದು ತಕ್ಷಣವೇ ಅದರದ್ದೊಂದು ಸುಳಿವು ಸಿಕ್ಕಿದ್ದು ನಿಮ್ಗೆ ಒಳ್ಳೇದೇ ಅಲ್ವಾ. ಅದಕ್ಕೋಸ್ಕರ ನೀವು ಟ್ರೀಟ್ಮೆಂಟ್ ತೊಗೊಂಡ್ರಿ, ಆ ಸಮಸ್ಯೆಯಿಂದ ಹೊರಗೆ ಬಂದ್ರಿ ಅಲ್ವಾ. ಅದು ತಿಳಿದೇನೆ ಇದ್ದರೆ ಕೊನೆಯ ಸ್ಟೇಜಿಗೆ ಹೋಗಿ ನೀವು ಇನ್ನೇನು ಕೊನೆಯ ಹಂತದಲ್ಲಿ ನಿಂತಿದ್ದೀರಪ್ಪ, ಆ ಸಮಯದಲ್ಲಿ ಗೊತ್ತಾಗಿದ್ರೆ ಅಯ್ಯೋ ಅಂತಿದ್ರಿ ಅಲ್ವಾ. ಅಂದರೆ ಅಯ್ಯೋ ಭಗವಂತ ನೀವು ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿ. ಆವಾಗ ನೀವು ಒಂದು ಭಗವಂತನಿಗೆ ಕನೆಕ್ಟ್ ಆಗೋದು ಹೇಗಿರುತ್ತೆ, ಈಗ ನೀವು ಗುರುವಿಗೆ ಕನೆಕ್ಟ್ ಆಗಿ ಅವರಲ್ಲಿ ನಿಮ್ಮನ್ನು ನೀವು ಶರಣಾಗಿಸ್ಕೊಂಡು ನಿಮ್ಮ ಕೆಲಸಗಳ ಗಮನ ಕೊಡ್ತಾ ಪ್ರಾಮಾಣಿಕವಾಗಿ ನಿಮ್ಮ ನಿಷ್ಠೆ ಕರ್ತವ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸತ್ಯದ ಮಾರ್ಗದಲ್ಲಿ ಸಾಕ್ತಾ ಇದ್ರೆ ಎಷ್ಟಾಗುತ್ತೋ ಅಷ್ಟು ನೀವು ಆಧ್ಯಾತ್ಮಿಕವಾಗಿ ಗುರುವಿಗೆ ಕನೆಕ್ಟ್ ಆಗಿದ್ದೀರಾ ಅಂದಾಗ ನಿಮಗೆ ಏನೋ ಒಂದು ಸೂಕ್ಷ್ಮವಾಗಿ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಒಂದು ಕಾಯಿಲೆ ಬಂತು. ಕಾಯಿಲೆ ಆಗಿರ್ಬೋದು, ಒಂದು ಒಳ್ಳೆಯದಾಗಿರ್ಬೋದು, ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಇವೆಲ್ಲವೂ ನಮ್ಮ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಬರ್ತವಂತೆ. ಹಾಗಾಗಿ ಆ ರೀತಿಯಾಗಿ ನಿಮಗೊಂದು ಕನೆಕ್ಷನ್ ಸಿಕ್ತು ಒಂದು ರೋಗದ್ದು. ಆಗ ನಿಮಗೆ ಈಗ ಗುರುವಿನ
ಶರಣದಲ್ಲಿ ನೀವು ಇದ್ದಿದ್ದರಿಂದ ಏನಾಯಿತು, ಬೇಗನೆ ನಿಮಗೆ ವ್ಯತಿರಿಕ್ತ ಪರಿಣಾಮ ಆಗಿ ಏನೋ ಒಂದು ಆಸ್ಪತ್ರೆಗೆ ಸೇರೋ ಹಾಗಾಯಿತು, ಇಲ್ಲ ಯಾವುದಾದ್ರೂ ಮೂಲಕ ನೀವು ಒಂದು ಆಸ್ಪತ್ರೆಗೆ ಹೋಗೋವಂಥ ಸಂದರ್ಭ ಬಂತು. ಅಲ್ಲಿ ಅದರ ಒಂದು ಸೂಕ್ಷ್ಮವನ್ನು ಗ್ರಹಿಸೋ ಅಂತಾಯಿತು. ಅಂದರೆ ವೈದ್ಯೋ ನಾರಾಯಣ ಹರಿ ಅಂತಾರಲ್ಲ ಅಂದರೆ ಭಗವಂತನನ್ನು, ಅದೇ ರೀತಿ ವೈದ್ಯರು ಅಲ್ಲೇನೋ ಒಂದು ಅದನ್ನು ಗ್ರಹಿಸಿ ಈ ರೀತಿ ಸಮಸ್ಯೆ ಇದೆ ನಿಮಗೆ, ಇದಕ್ಕೆ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದರಿಂದ ನಿಮಗೆ ಅನ್ನಿಸ್ತು ಬೇಗನೆ ಗೊತ್ತಾಗಿದ್ದು ಸರಿಯಾಯಿತು ಅಂತೇಳಿ ನೀವು ಅದಕ್ಕೊಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಹುಷಾರಾದ್ರಿ. ಅಂದರೆ ಇಲ್ಲಿ ಏನರ್ಥ ಗೊತ್ತಾ, ಭಗವಂತ ನಾನಾ ರೂಪದಲ್ಲಿ ಬರ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅಂತಾರಲ್ಲ, ಅದೇ ರೀತಿ ನಿಮಗೆ ಸಹಾಯ ಸಿಕ್ಕಿದೆ. ಹಾಗಾಗಿ ಕೆಲವೊಂದಿಷ್ಟು ಸತ್ಯಗಳು ನಿಮಗೆ ಗೊತ್ತಾಯಿತು. ಆದರೆ ಅದನ್ನು ಕೆಲವೊಂದು ಸತ್ಯಗಳು ಯಾರ ಹತ್ರನೇ ಹೇಳ್ಕೊಳಕ್ಕಾಗಲ್ಲ. ಆದರೆ ಅದರಲ್ಲಿ ನೀವು ತೀರ್ಮಾನ ಸರಿಯಾಗಿ ತೊಗೊಂಡು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ಕೆಲವೊಂದು ಜನರನ್ನು, ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಮತ್ತೊಂದು ಹೊಸ ತಿರುವನ್ನು ತೊಗೊಳ್ಳೋಕ್ಕೆ ಇಲ್ಲಿ ಗುರು ನಿಮಗೆ ಎಲ್ಲ ರೀತಿ ಸಹಾಯ ಮಾಡಿದ್ದಾರೆ. ಈ ರೀತಿಯಾಗಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇದು ನಿಮ್ಮ ಈಗಿನ ಒಂದು ವಾಸ್ತವ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ನಿಮ್ಮ ಮನಸ್ಥಿತಿ ಇದೇ ಯೋಜನೆಯಲ್ಲಿತ್ತು ಅದೇ ಸತ್ಯವಾಗಿದೆ. ಅಂದರೆ ಇಲ್ಲಿ ಸಹಾಯ ಯಾರದ್ದೋ ಮೂಲಕ ಸಿಕ್ತು ಅಂದರೆ ನೀವು ನಂಬಿದ ಗುರು ಅದರ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಿದರು, ಅವರ ರೂಪದಲ್ಲಿ ಬಂದು ಸಹಾಯ ಮಾಡಿದರು ಅಂತ ಅರ್ಥ. ಇಷ್ಟೊಂದು ಎನರ್ಜಿಯನ್ನು ನೀವೀಗ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಅಂದರೆ ಭಗವಂತನಿಗೆ, ನೀವು ನಂಬಿದ ಗುರುವಿಗೆ ಶರಣಾಗಿ ನೀವು ಅವರಲ್ಲಿರುವ ಒಂದಿಷ್ಟು ಚೇತನಾ ಶಕ್ತಿಯನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಇದು ನಿಮ್ಮ ಭಕ್ತಿಗೆ, ನಿಮ್ಮ ಒಂದು ಶ್ರದ್ಧೆಗೆ ಸಿಕ್ಕ ಉಪಹಾರ, ಅಂದರೆ ಉಡುಗೊರೆಯಾಗಿದೆ ಭಗವಂತರಿಂದ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಯಾರೆಲ್ಲ ನಿಮಗೆ ಕೆಟ್ಟದನ್ನು ಬಯಸಬೇಕು ಅಂತ ಹೇಳಿ ಒಂದು ಏನು ಪ್ರಯೋಗ ಮಾಡಿದ್ರಲ್ಲ, ಅದು ಈಗ ಅವರಿಗೆ ಹೋಗಿ ತಲುಪುವ ಸಂದರ್ಭ ಬಂದಿದೆ. ಅದು ನೀವು ಬಯಸದೇ ಇದ್ದರೂ ಅವ್ರ ಕರ್ಮದ ಫಲ ಅವರಿಗೆ ತಲುಪತ್ತೆ ಅನ್ನೋ ರೀತಿಲಿ. ಅಂದರೆ ಇಲ್ಲಿ ನೀವು ಅವರ ವಶ ಆಗಬೇಕು ಅನ್ನೋ ರೀತಿಲಿ, ಇಲ್ಲ ನಿಮ್ಮವರು ಯಾರೋ ಅವರ ವಶ ಆಗಬೇಕು ಅನ್ನೋ ರೀತಿಲಿ ಅವರು ತುಂಬ ರೀತಿಲಿ ಪ್ರಯತ್ನ ಪಟ್ಟಿದ್ರು, ಈಗಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಸಾಧ್ಯ ಆಗುತ್ತಾ ಅನ್ನೋ ರೀತಿಲಿ ತಿರುಗ್ತಾ ಇದ್ದಾರೆ. ಆದರೆ ಯಾರ ಹತ್ರ ಹೋಗ್ತಾರೆ ಅವರು ಆಗಲ್ಲ ಅನ್ನೋ ರೀತಿಲಿ ಅವರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಅದು ಗುರುವಿನ ಇಚ್ಛೆ. ಅವರ ನಾಲಿಗೆಯ ಮೇಲೆ ನಿಂತು ಗುರು ನಡೆಸ್ತಾ ಇರೋದಕ್ಕೆ ಅದು ಸಾಧ್ಯ ಆಗ್ತಾಯಿಲ್ಲ. ಇದು ಕೂಡ ಒಂದು ರಕ್ಷಣೆನೇ. ನಿಮಗೆ ಮಾತಾಡಿದರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅನ್ನೋ ಹಾಗೆ ಈಗ ಅವರು ಆ ಮಾತಾಡ್ಬಿಟ್ಟಿದ್ದಾರೆ ಒಬ್ಬರ ಹತ್ರ ಹೋಗಿ ನಿಮಗೆ ಕೆಟ್ಟದಾಗಬೇಕು ಅಂತೇಳಿ. ಅದರ ಕರ್ಮ ಏನಿದೆಯಲ್ಲ ಅದು ಈಗ ಅವ್ರು ಪಡ್ಕೊಂಡ್ಬಿಟ್ಟಿದ್ದಾರೆ. ಅದು ಅವರಿಗೀಗ ತಿರುಗುವ ಸಂದರ್ಭ ಬಂದಿದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಯಸಿದ್ರು, ನಿಮ್ಮಿಂದ ಏನೋ ಕಿತ್ಕೋಬೇಕು ಅಂತ ಬಯಸಿದ್ರು. ಆದರೆ ಇಲ್ಲಿ ಕರ್ಮ ಏನಾಯಿತು, ಅವರ ಕರ್ಮದಲ್ಲೇ ಕಂಟ್ರೋಲ್ ಮಾಡೋ ರೀತಿಲಿ ಅವರಿಗೆ ಹೀಗೊಂದು ಮನವರಿಕೆ, ಒಂದು ಪಾಠವನ್ನು ಕಲಿಸುತ್ತೆ. ಕರ್ಮ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಅವ್ರು ಏನೋ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋ ರೀತಿಯಲ್ಲಿ ವರ್ತಿಸಿದ್ರು, ನೀನು ಮಾಡಿದ ತಪ್ಪು, ಅದನ್ನು ತಿದ್ಕೋ, ತಪ್ಪಾಯಿತು ಅಂತ ಹೇಳಿ ಒಂದು ಆ ಎನರ್ಜಿನ ರಿಮೂವ್ ಮಾಡ್ಕೊಂಡು ಜೀವನದಲ್ಲಿ ಒಂದಿಷ್ಟು ಪಾಠವನ್ನು ಕಲಿತು ಮುಂದೆ ಹೋಗೋ ಅನ್ನೋ ರೀತಿಲಿ ಶಿಕ್ಷೆ ಕೊಡ್ತಾ ಇರುತ್ತೆ. ಎಲ್ಲಿಯವರೆಗೂ ಅವರ ತಪ್ಪುಗಳನ್ನು ಅವ್ರು ತಿದ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಅವ್ರ ಜೀವನದಲ್ಲಿ ಅದೇ ರೀತಿ ಪ್ಯಾಟರ್ನ್ಗಳು ಎದುರಾಗ್ತದೇವೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ಯಾರು ಹಿಡಿತದಲ್ಲಿ ಇಟ್ಕೊಳ್ಬೇಕು, ನೀವು ಅವ್ರು ಹೇಳ್ದಾಗೆ ಕೇಳಬೇಕು, ಇಲ್ಲ ಅವರು ಏನು ಹೇಳ್ತಾರಲ್ಲ ಆ ಗೆರೆ ದಾಟೋ ಹಾಗಿಲ್ಲ, ನಿಮ್ಮ ಒಂದು ವ್ಯಕ್ತಿತ್ವವನ್ನು, ಸ್ವತಂತ್ರತೆಯನ್ನು, ನಿಮ್ಮ ಒಂದು ಏನು ಒಳ್ಳೆಯ ಗುಣ ಇತ್ತು ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ರಲ್ಲ, ಅದೆಲ್ಲವೂ ಈಗ ನಿಮಗೆ ಮತ್ತೆ ಮರಳಿ ಸಿಗುವ ಸಂದರ್ಭ ಬಂದಿದೆ. ಧೈರ್ಯವಾಗಿ ನೀವು ಅದನ್ನು ಫೇಸ್ ಮಾಡಿ ನಿಮ್ಮದೇನಿತ್ತಲ್ಲ ವ್ಯಕ್ತಿತ್ವ ಅದನ್ನು ಹಿಂಪಡೆಯುವ ಸಂದರ್ಭ ಬಂದಿದೆ. ಯಾಕಂದರೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ಗೌರವಿಸಿ, ಪ್ರೀತಿಸಿ, ನ್ಯಾಯಬದ್ಧವಾಗಿ ನಡೀಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀರಾ. ಹಾಗಾಗಿ ಅವ್ರು ಏನು ಕೊಡ್ತಾ ಇದ್ರು, ಏನು ಮಾಡಬೇಕು ಅಂತ ಇದ್ರು ಅದೆಲ್ಲವೂ ಈಗ ತಿರುಗೇಟಾಗಿ ಅವರಿಗೆ ಸಿಗೋದ್ರ ಮೂಲಕ ಅವರೇ ಕುಸಿದು ಬೀಳುವಂಥ ಸಂದರ್ಭವನ್ನು ತಂದುಕೊಂಡಿದ್ದಾರೆ. ಅಂದರೆ ನಿಮ್ಮಿಂದ ಏನು ಕಸ್ಕೊಳ್ಳೋಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ರು ಅದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಗುರುವು ಅದನ್ನು ಕಿತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ನಿಮ್ಮದು ಅಂತ ಏನಿದೆಯೋ ಅದನ್ನು ನಿಮಗೆ ತಲುಪಿಸುವ ಒಂದು ಸಿದ್ಧತೆ ಗುರುವು ನಡೆಸಿದ್ದಾರೆ. ಹಾಗಾಗಿ ಗುರುವಿನ ಕೈಯಿಂದ ಏನಾದರೂ ಕಿತ್ಕೊಳ್ಳೋ ಸಾಧ್ಯ ಉಂಟಾ? ನೀವೇ ಯೋಚಿಸಿ. ಹಾಗಾಗಿ ಅದು ಸಾಧ್ಯ ಆಗೋದಿಲ್ಲ. ನಿಮಗೆ ಏನು ಸಿಗಬೇಕೋ ಅದು ಸರಿಯಾದ ಸಮಯಕ್ಕೆ ನಿಮಗೆ ಸಿಗುತ್ತೆ. ಯಾಕಂದರೆ ಇಲ್ಲಿ ನಿಮಗೂ ಕೂಡ ಒಂದು ಪರೀಕ್ಷೆ ಆಗ್ಬೋದು, ನಿಮ್ಮ ನಂಬಿಕೆ ಹೇಗಿದೆ ಅಂತೇಳಿ. ಇಲ್ಲಾಂದರೆ ಆ ಸಮಯಕ್ಕೆ ಮೊದಲೇ ಅದು ಸಿಕ್ಕರೆ ನೀವು ತಪ್ಪು ನಿರ್ಧಾರಗಳನ್ನು ತಗೊಳ್ಬೋದು. ಹಾಗಾಗಿ ಸಮಯಕ್ಕೆ ಅನುಗುಣವಾಗಿಯೇ ಗುರುವು ಅದನ್ನು ಕೊಡ್ತಾರೆ. ಅದರ ಮೇಲೆ ವಿಶ್ವಾಸ ಇಡಿ. ಯಾಕಂದರೆ ಇಲ್ಲಿ ನಿಮ್ಮ ಒಂದು ವಿಚಾರ ಗುರುವಿನ ಶರಣದಲ್ಲಿ ಹೋಗಿದೆ. ಅಂದರೆ ಅವರು ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದರೆ ಅವರ ನ್ಯಾಯದ ಮೇಲೆ ನೀವು ನಂಬಿಕೆ ಇಡಬೇಕು. ಅವರ ಕೋರ್ಟ್ ಅಂದರೆ ಈ ಜಗತ್ತಲ್ಲಿ ನೀವೇನು ಕೋರ್ಟು ಕಚೇರಿ ಅಂತೇಳಿ ಅಲಿತಾ ಇದ್ದೀರಲ್ಲ, ಅಲ್ಲಿ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ. ಆದರೆ ಗುರುವಿನ ಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ, ನ್ಯಾಯಾಲಯದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಂಬಿಕೆ ಇಡಿ. ಅದೇ ಇಲ್ಲಿ ಮತ್ತೊಮ್ಮೆ ಬರ್ತಾ ಇದೆ, ಯಾರೋ ನಿಮ್ಮ ಬಗ್ಗೆ ಒಂದು ಕೆಟ್ಟ ಕ್ರಿಯೆ ಮಾಡಿಸ್ಲಿಕ್ಕೆ ಹೋಗಿದ್ರು, ಆದರೆ ಅವರ ನಿರಾಕರಣೆ, ಆ ತಂತ್ರವಿದ್ಯೆಯನ್ನು ಏನು ಕಲ್ತಿದ್ರಲ್ಲ ಅವರೇ ಇಲ್ಲಿ ತಿರಸ್ಕರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಗುರು ಇದ್ದಿದ್ದಕ್ಕೆ ತಾನೇ ಅದು ಸಾಧ್ಯ ಆಗಿದೆ. ಯಾರೋ ಹಣ ಕೊಟ್ಟರೆ ಈ ರೀತಿ ಕೆಲಸ ಮಾಡೋರು ಸುಮಾರು ಜನ ಇರ್ತಾರೆ. ಆದರೆ ಅವರಲ್ಲೂ ಒಂದು ಮನುಷ್ಯತ್ವ, ಒಂದು ಮಾನವೀಯತೆ ಜಾಗೃತವಾಗಿ ಅವರು ತಿರಸ್ಕಾರ ಮಾಡಿದ್ದಾರೆ. ಅಂದರೆ
ಅಲ್ಲಿಗೆ ಬಾಬಾನೇ ನಿಮಗೆ ಸಹಾಯ ಮಾಡಿದ್ದು, ನೀವು ನಂಬಿದ ದೈವಶಕ್ತಿನೇ ನಿಮಗೆ ಸಹಾಯ ಮಾಡಿದ್ದು. ಯಾರೆಲ್ಲ ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೋ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೋ, ನಿಮ್ಮ ಮೇಲೆ ಅವ್ರಿಗೆ ಭರವಸೆ ಒಂದು ಬ್ಲೆಸ್ಸಿಂಗ್ ಇದೆಯೋ, ಇಲ್ಲ ಅಂದರೆ ನೀವು ಯಾರಿಗೋ ಮಾಡಿದ ದಾನ ಸೇವೆ, ಒಂದು ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆಯಿಂದ ಏನು ಯಾರಿಗೋ ಏನೋ ನೀಡಿದ್ರಲ್ಲ, ಅವರ ಹಾರೈಕೆಯಲ್ಲಿ ಕೆಲಸ ಮಾಡಿ ನಿಮ್ಮನ್ನು ರಕ್ಷಿಸಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಕರಿಯರ್ ಹಾಗೆ ಒಂದಿಷ್ಟು ಸಂಬಂಧದಲ್ಲಿ ಹಾಗೆ ನಿಮ್ಮನ್ನು ನೀವು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಹಂಬಲ ಇತ್ತು. ಆದರೆ ಇದು ಈ ನಿರ್ಧಾರ ತಗೊಳ್ಳೋಕ್ಕೆ ನಿಮಗೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ, ಸ್ಪಷ್ಟತೆ ಸಿಗ್ತಾ ಇರಲಿಲ್ಲ. ನೀವು ಯಾವಾಗೆಲ್ಲ ನಿಮ್ಮ ಕರಿಯರ್ ವಿಚಾರದಲ್ಲಿ, ಒಂದು ಸಂಬಂಧದ ವಿಚಾರದಲ್ಲಿ, ಹಾಗೆ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ತಿದ್ರು, ಹಾಗೆಲ್ಲ ಏನೋ ಒಂದು ರೀತಿಯ ಅಡ್ಡಿ ಆತಂಕಗಳು ನಿಮಗೆ ಎದುರು ಬಂದು ನಿಲ್ತಾ ಇದ್ವು. ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇತ್ತು. ಆದರೆ ಇದನ್ನು ಕಳ್ಕೊಳ್ಳೋಕ್ಕೆ ನೀವೇ ಒಂದು ದಾರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ಗುರುವಿನ ಶರಣದಲ್ಲಿ ಹೋಗಿ ಮೊದಲನೇದಾಗಿ ಈ ಒಂದು ದಾರಿಯನ್ನು ನೀವು ಕಂಡುಕೊಂಡಿದ್ದೀರ. ಅಂದರೆ ಒಳ್ಳೆಯ ದಾರಿಯತ್ತ ಸಾಗಿ ಕೆಟ್ಟ ದಾರಿಯಲ್ಲಿ ಒಂದು ಬ್ಲಾಕೇಜ್, ಅಂದರೆ ಒಂದು ಬಾಗಿಲನ್ನು ಮುಚ್ಚಿಬಿಟ್ಟಿದ್ದೀರ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ನಡೆಯುತ್ತೆ ಆದಷ್ಟು ಬೇಗನೆ. ಇಲ್ಲಿ ನೀವು ಕಾರು ಓಡಿಸ್ತಾ ಇದ್ದೀರಲ್ವ, ಅಂದರೆ ಕಾರು ಓಡಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದ ಕಾರ್ ಅದು ಅಂತ ಅರ್ಥ ಮಾಡ್ಕೊಳ್ಳಿ. ಜೀವನವೇ ಒಂದು ಕಾರ್ ಅಂತ ಹೇಳಿ ಅಂದ್ಕೊಳ್ಳಿ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಇಲ್ಲಿ. ಹೇಗೆ ಕಾರನ್ನು ಸ್ಟಾರ್ಟ್ ಮಾಡಬೇಕು, ಯಾವಾಗ ಬ್ರೇಕ್ ಹಾಕಬೇಕು, ಹಾಗೆ ಯಾವ ಸಮಯದಲ್ಲಿ ತಿರುವು ತಗೊಳ್ಬೇಕು ಅನ್ನೋದು ನೀವು ಕಲ್ತಿರಬೇಕು. ಅದೇ ಸಮಯ ಈಗ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಲ್ಲಿ ನಿಮ್ಮಲ್ಲೂ ಕೂಡ 3 ತಿರುವುಗಳು ಇದ್ದಾವೆ. ಯಾವ ರೀತಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇದು ನೀವೇ ಆಗಿದ್ದೀರಾ, ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಆಗಿದೆ, ಅದನ್ನೇ ಇಲ್ಲಿ ತಿಳಿಸ್ತಾ ಇದೆ. ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಗುರುವಾಗಿ ನಿಮ್ಮ ಸಮಸ್ಯೆ ನಿಜವಾದ ಸಮಸ್ಯೆ ಅಲ್ಲ, ಅದು ಒಂದು ಲಕ್ಷಣ ಮಾತ್ರ. ಅಂದರೆ ನೀವು ಯಾವ ಮೋಡ್ನಲ್ಲಿ ನೀವೀಗ ಇದ್ದೀರೋ, ಯೋಚಿಸ್ತಾ ಇದ್ದೀರೋ, ಅದೇ ನೀವು ಸಮಸ್ಯೆ ಅಂತೇಳಿ ಅಂದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ನೀವೀಗ ಸ್ಲೀಪ್ ಮೋಡಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಸ್ಲೀಪ್ ಮೋಡ್ ಅಂದರೆ ನೀವು ನಿದ್ರೆ ಮಾಡ್ತಾ ಇರುವ ಮೋಡಲ್ಲಿ ಇದ್ದೀರಾ ಅಂತ ಹೇಳಿ ಅರ್ಥ ಅಲ್ಲ. ಈಗ ನೀವು ನಿಮ್ಮ ಚೇತನಾ ಶಕ್ತಿ ಅಂದರೆ ಅವೇರ್ನೆಸ್ ಮಲಗಿದೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ತಮಸ್ಸು ಗುಣದಲ್ಲಿ ನೀವಿದ್ದೀರಾ. ಅಂದರೆ ನಿಮಗೆ ತಿಳಿದಿದೆ, ಕುಡಿಯೋದು, ಸಿಗರೆಟ್ ಸೇದೋದು, ಕೆಟ್ಟದಾಗಿ ಮಾತನಾಡೋದು, ತಪ್ಪಾದ ಕೆಲಸ ಮಾಡೋದು, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡೋದು, ಅಂದರೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಟ್ಕೊಳ್ಳೋದು, ಇವೆಲ್ಲ ತಪ್ಪು ಅಂತೇಳಿ ಗೊತ್ತಿದೆ. ಆದರೂ ಕೂಡ ನೀವು ಮಾಡ್ತಾ ಇದ್ದೀರಾ ಅಂದರೆ ಇದು ಸ್ಲೀಪಿಂಗ್ ಮೋಡಲ್ಲಿ ನೀವಿದ್ದೀರಾ. ಅಂದರೆ ತಮಸ್ಸು ಗುಣದಲ್ಲಿ ನೀವಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ನೇರವಾಗಿ ನಿಮಗೆ ಬಾಬಾರವರೇ ಕನೆಕ್ಟ್ ಮಾಡ್ತಿದ್ದೀರಿ. ಯಾಕಂದರೆ ನಿಮ್ಗೆ ಅನಿಸ್ತದೆ ಕೆಲವೊಂದು ಸಾರಿ ನಾನು ಇವೆಲ್ಲ ಮಾಡಬಾರ್ದು ಅಂತ ಇದ್ದೀನಿ, ಆದರೂ ನನ್ನ ಮನಸ್ಸಲ್ಲಿ ಈ ರೀತಿ ವಿಚಾರಗಳು ಬರ್ತದೆ. ಇಲ್ಲ ನಿಮ್ಮ ಎದುರಿಗಿನ ಒಂದು ಪಾತ್ರೆ ಈ ರೀತಿ ಮಾಡ್ತಾ ಇರ್ಬೋದು. ಒಟ್ಟಾರೆಯಾಗಿ ಅವರಾಗಿರ್ಬೋದು, ಇಲ್ಲ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದರೆ ನೀವಾಗಿರ್ಬೋದು, ತಮಸ್ಸು ಗುಣದಲ್ಲಿದ್ದೀರಾ, ಅಂದರೆ ಸ್ಲೀಪ್ ಮೋಡ್ನಲ್ಲಿದ್ದೀರಾ. ಅಂದರೆ ಇಲ್ಲಿ ನಿಮ್ಮ ಚೇತನಾ ಶಕ್ತಿ ಅವೇರ್ನೆಸ್ ಮಲಗಿದೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಹೆಂಡತಿ, ಇಲ್ಲ ಗಂಡ, ಇಲ್ಲ ಅತ್ತೆ, ಇಲ್ಲ ಮಾವ, ತಂದೆ, ತಾಯಿ, ಅಣ್ಣ, ತಮ್ಮ, ಸ್ನೇಹಿತರು, ಈ ರೀತಿ ಒಂದಿಷ್ಟು ಸಂಬಂಧಗಳ ಜೊತೆ ಕೋಪದಿಂದ ಮಾತನಾಡ್ತಾ ಇದ್ದೀರಾ, ಹೀಯಾಳಿಸ್ತಾ ಇದ್ದೀರಾ, ಇಲ್ಲ ಅವರ ಒಂದಿಷ್ಟು ಏನೋ ಅವ್ರ ಜೀವನದಲ್ಲಿ ನಡೆದಿಲ್ಲ ಅಂದರೆ ಅದನ್ನು ದುರ್ಬಲತೆ ಅಂತೇಳಿ ಹಂಗಿಸ್ತಾ ಇದ್ದೀರಾ, ಆಡ್ಕೊಳ್ತಾ ಇದ್ದೀರಾ. ಅಂದರೆ ಇದು ನಿಮ್ಮ ಸಂಬಂಧವನ್ನು ಹಾಳು ಮಾಡ್ತಾ ಇದೆ, ನನ್ನ ದುಡುಕಿನ ಮಾತು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಅದು ಇಷ್ಟ ಆಗಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿದ್ರೂ ಕೂಡ, ನಾನು ಅವ್ರಿಗೆ ನೋವು ಕೊಡ್ತಾ ಇದ್ದೀನಿ ಅಂತೇಳಿ ನಿಮಗೆ ಗೊತ್ತಿದ್ರೂ ಕೂಡ ಅದನ್ನು ಅವರು ತಿರಸ್ಕರಿಸ್ತಾರೆ, ಇಲ್ಲ ನಿಮಗೆ ಅವರು ದೂರ ಆಗ್ಬೋದು ನಿಮ್ಮಿಂದ ಅನ್ನೋ ರೀತಿಯಲ್ಲಿ ಗೊತ್ತಿದ್ರೂ ಕೂಡ ನೀವು ಆ ರೀತಿ ಮಾತನಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ. ಅಂದರೆ ಇದನ್ನೇ ತಮಸ್ಸು ಗುಣ ಅನ್ನೋದು. ಈ ತಮಸ್ಸು ಗುಣದ ಎನರ್ಜಿಯಲ್ಲಿ ಅವರಿದ್ದಾರೆ, ಇಲ್ಲ ನೀವಿದ್ದೀರಾ. ಅಂದರೆ ಈಗ ನೀವು ಸ್ಲೀಪ್ ಮೋಡ್ನಲ್ಲಿ ಇದ್ದೀರಾ ಅನ್ನೋ ರೀತಿಲಿ, ತಮಸ್ಸು ಗುಣದಲ್ಲಿ ಇದ್ದೀರಾ ಅನ್ನೋ ರೀತಿಲಿ. ಇದನ್ನೇ ಹೀಲ್ ಮಾಡ್ಕೊಳ್ಳೋಕ್ಕೆ ನಿಮಗಿಲ್ಲಿ ಭಗವಂತನ ಆಸರೆ ಬೇಕು. ಒಂದು ಧ್ಯಾನದ ಒಂದು ನಾಮಸ್ಮರಣೆ ಆಗಿರ್ಬೋದು, ಜಪ ಆಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ಇಲ್ಲ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕತೆ ಅವಶ್ಯಕತೆ ಇದೆ. ಹಾಗಾಗಿ ಗುರುವು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಗುರುವು ಕೇವಲ ಅಂದರೆ ಒಳ್ಳೆಯ ಜನರನ್ನು ಮಾತ್ರ ಆರಿಸ್ಕೊಳ್ಳೋದಿಲ್ಲ, ಕೆಟ್ಟವರನ್ನು ಕೂಡ ಆರಿಸ್ಕೊಳ್ತಾರೆ. ಯಾಕಂದರೆ ಇಲ್ಲಿ ನಿಮಗಾದರೂ ಅಷ್ಟೇ ಅಲ್ವಾ, ಒಳ್ಳೆಯ ಮಕ್ಕಳಿಗಿಂತ ಹೆಚ್ಚಾಗಿ ಯಾರು ಒಂದು ದಾರಿ ತಪ್ಪಿದಾರಲ್ಲ ಆ ಮಗುವಿನ ಬಗ್ಗೆನೇ ತುಂಬ ಚಿಂತೆ ಮಾಡ್ತಾ ಇರ್ತೀರಲ್ವ ನೀವು. ಅದೇ ರೀತಿ ಇಲ್ಲಿ ಬಾಬಾನೂ ಅಷ್ಟೇ, ಗುರುವೂ ಅಷ್ಟೇ. ಯಾವ ರೀತಿ ಜಗತ್ತಲ್ಲಿ ಒಂದಿಷ್ಟು ಜನರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಯಾರು ದಾರಿ ತಪ್ಪಿದ್ದಾರೆ, ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ, ಅಂತಹ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ, ಅಂತಹ ಮಕ್ಕಳನ್ನು ಸರಿದಾರಿಗೆ ತರಬೇಕು, ಅವರಿಗೂ ಕೂಡ ಒಂದು ಇಲ್ಲಿ ಒಳ್ಳೆಯ ಜೀವನವನ್ನು ಬದುಕಲಿಕ್ಕೆ ಅವಕಾಶ ಕೊಡಬೇಕು, ಅವರಿಗೆ ತಪ್ಪಿನ ಅರಿವನ್ನು ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಗುರುವು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ನೀವು ಯಾರನ್ನು ಅವರ ಪಾದಗಳಲ್ಲಿ ಹಾಕಿದರೋ ಅವರ ಒಂದು ತಿರುವಿನ ಸಿದ್ಧತೆ ನಡೀತಾ ಇದೆ. ನಿಮ್ಮ ನಂಬಿಕೆ ಎಂದಿಗೂ ಸೋಲೋದಿಲ್ಲ. ನೀವು ನಿಮ್ಮ ಮಕ್ಕಳು ಸರಿಯಾಗಬೇಕು, ಗಂಡ ಸರಿಯಾಗಬೇಕು, ಇಲ್ಲ ಯಾವುದೋ ಒಂದು ಸಂಬಂಧದಲ್ಲಿ
ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂತೇಳಿ ಯಾವೆಲ್ಲ ಪೂಜೆ, ಒಂದು ನಾಮಸ್ಮರಣೆ ಏನು ಮಾಡ್ತಾಯಿದ್ರೋ, ದಾನ ಧರ್ಮ ಏನು ಮಾಡ್ತಿದ್ರೋ ಅದ್ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗ್ತಾ ಇಲ್ಲ. ಎಲ್ಲದೂ ಕೂಡ ಒಂದು ಸಿದ್ಧತೆಯಾಗಿ, ಒಂದು ತಯಾರಿಯಾಗಿ, ಒಂದು ಒಳ್ಳೆಯ ಪರಿವರ್ತನೆಯಾಗಿ ಬದಲಾಗ್ತಾ ಇದೆ. ನೀವು ಯಾರ ಬಗ್ಗೆ ಆ ಒಂದು ಇಟ್ಟಿದ್ದೀರಲ್ವ ಪ್ರಾರ್ಥನೆ, ಅದು ಅದೇ ರೀತಿ ಒಳಗೆ ಸಿದ್ಧಗೊಳ್ತಾ ಇದೆ. ಅಂದರೆ ಗುರುವಿನ ಅದೃಶ್ಯ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂದರೆ ಈಗಾಗಲೇ ನೀವಾಗಿರ್ಬೋದು, ನಿಮ್ಮ ಒಂದಿಷ್ಟು ಸುತ್ತಮುತ್ತ ಇರುವ ಒಂದಿಷ್ಟು ಪಾತ್ರಗಳಾಗಿರ್ಬೋದು, ಒಂದು ಸ್ಲೀಪಿಂಗ್ ಮೋಡಲ್ ಅಂತೂ ಖಂಡಿತ ಇದೆ. ಅದು ನಿಮ್ಮ ಎನರ್ಜಿಗೆ ತಗೊಳ್ಳೋದು, ಗಂಡ ಅತ್ತೆ ಮಾವ ಯಾರಾದರೂ ಆಗಿರ್ಬೋದು, ಒಟ್ಟಾರೆಗೆ ಅವರೀಗ ತಮಸ್ಸಿನ ಗುಣದಲ್ಲಿ ಇದ್ದಾರೆ. ಹಾಗಾಗಿ ನೀವು ಏನೆಲ್ಲ ಅವರಿಗೆ ಅವ್ರು ಬದಲಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ರು, ಖಂಡಿತ ಅವರನ್ನು 1% ಆದರೂ ಬದಲಾಯಿಸ್ತಿದೆ. ಹೀಗೆ ನಿಮ್ಮ ದಿನನಿತ್ಯದ ಒಂದೊಂದೇ ಅವ್ರು ಬದಲಾಗಬೇಕು, ಅವರಲ್ಲಿ ಪರಿವರ್ತನೆ ಬರಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ, ಏನು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಲ್ಲ, ಅವರಿಗೋಸ್ಕರ ಕಾಳಜಿ ಪ್ರೀತಿ ಹೇಗೆ ಮನಃಪೂರ್ವಕವಾಗಿ ನೀವು ತೋರಿಸ್ತಾ ಇದ್ದೀರಾ, ಅದೆಲ್ಲವೂ ಇಲ್ಲಿ ಕೆಲಸ ಮಾಡ್ತಿದೆ, ಅವರಲ್ಲಿ ಒಳಗೆ ಪರಿವರ್ತನೆಯನ್ನು ತರ್ತಾ ಇದೆ. ಆದರೆ ಇದು ಇವತ್ತು ಮಾಡಿ ನಾಳೆ ಬದಲಾಗೋವಂಥ ಕೆಲಸ ಅಲ್ಲ. ಆದರೆ ನೀವು ಅವ್ರು ಬದಲಾಗಲೇಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಸ್ವಲ್ಪ ಸಮಯ ತಗೊಳುತ್ತೆ. ತಾಳ್ಮೆ ಇಡಬೇಕು. ಬಾಬಾ ಹೇಳಿದ್ದೆ ಅದು, ತಾಳ್ಮೆ ಸಬೂರಿ ಇರಲೇಬೇಕು. ಅಂದರೆ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಸ್ಲೀಪಿಂಗ್ ಮೋಡಲ್ಲಿ ನೀವು ಇರ್ಬೋದು, ಇಲ್ಲ ಇನ್ನೊಬ್ರು ಇರ್ಬೋದು, ಎರಡು ವ್ಯಕ್ತಿತ್ವ ಕನೆಕ್ಟ್ ಆಗ್ತದೆ. ಯಾಕಂದರೆ ನಿಮ್ಮ ಎದುರಿಗಿರುವ ಪಾತ್ರಗಳು ಆ ರೀತಿ ಇದ್ದಾವೆ, ಅವುಗಳನ್ನು ಪರಿವರ್ತನೆ ಮಾಡೋ ಹಂತದಲ್ಲಿ ನೀವಿದ್ದೀರಾ. ಇಲ್ಲ ಕೆಲವೊಂದು ಸರಿ ನಿಮ್ಮದೇ ಆದ ಪಾತ್ರ ಕೂಡ ಇದಾಗಿರ್ಬೋದು, ಅದು ಕೂಡ ಇಲ್ಲಿ ಕಾಣಿಸ್ತಿದೆ. ಕೆಲವರು ಇದೇ ಪಾತ್ರದಲ್ಲಿದ್ದೀರಾ ಅಂದರೆ ನಿಮಗೆ ತಿಳಿದಿದೆ, ನಾನು ಹೆಲ್ದಿ ಆಗಿರಬೇಕು ಅಂತೇಳಿ ನಿಮಗೆ ತಿಳಿದಿದೆ, ಹಾಗೆ ನಾನು ಶಿಸ್ತಿರಬೇಕು ಅಂತಲೂ ತಿಳಿದಿದೆ. ಆ ಶಿಸ್ತಿಗೆ ಹೆಲ್ದಿ ಆಗಿರಬೇಕು ಅನ್ನೋದಾದರೆ ನೀವು ವ್ಯಾಯಾಮ ಮಾಡಬೇಕು, ಜೀವನದಲ್ಲಿ ನಿಮ್ಮ ಬಗ್ಗೆ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಬೇಕಲ್ವ. ಆದರೆ ಅದು ಮಾತ್ರ ನೀವು ಮಾಡ್ತಾ ಇಲ್ಲ. ಯಾಕೆ? ನಿಮಗೆ ನಿಮ್ಮ ಚೇತನಾ ಶಕ್ತಿಗೆ ಎಲ್ಲ ತಿಳಿದ್ರೂ ಕೂಡ ನೀವು ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂದರೆ, ಅದೀಗ ಅಂದರೆ ನಿಮ್ಮ ಅವೇರ್ನೆಸ್ ಚೇತನಾ ಶಕ್ತಿ ಮಲಗಿದೆ ಎಂದರ್ಥ, ಸ್ಲೀಪಿಂಗ್ ಮೋಡಲ್ಲಿ ಹೋಗಿದೆ. ಅದನ್ನು ನೀವು ಮತ್ತೆ ಜಾಗೃತಾವಸ್ಥೆಗೆ ತರಬೇಕು ಅಂದರೆ ನೀವು ಭಗವಂತನಲ್ಲೇ ಮೊರೆ ಹೋಗಬೇಕು. ಅವರಿಂದ ಮಾತ್ರ ಅವರ ಶಕ್ತಿ, ಅವರ ಒಂದು ಔರ ಪರಿಶುದ್ಧವಾಗಿರುತ್ತಲ್ಲ, ಅವ್ರು ಮಾತ್ರ ನಿಮ್ಮನ್ನು ಹೀಲ್ ಮಾಡಬಲ್ಲರು. ಈ ತಮಸ್ಸು ಗುಣದಿಂದ ನಿಮ್ಮನ್ನು ಸಾತ್ವಿಕ ಗುಣದ ಕಡೆಗೆ ಕರ್ಕೊಂಡು ಹೋಗೋ ಶಕ್ತಿ ಗುರುವಿಗೆ ಮಾತ್ರ ಇದೆ. ಅದು ನೀವೀಗ ಅವರನ್ನು ಆ ಗುರುವಿನ ಶರಣದಲ್ಲಿ ಹಾಕಿದ್ದೀರಾ ಅಂದರೆ ನೀವು ತಾಳ್ಮೆಯಿಂದ ಕಾಯಲೇಬೇಕು. ಅದು ಪರಿವರ್ತನೆ ಆಗತ್ತಿಲ್ಲ ಅಂತಲ್ಲ, ಖಂಡಿತ. ಯಾರಿಗೆ ಆರೋಗ್ಯ ಸುಧಾರಿಸಬೇಕು, ಅವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಒಂದಿಷ್ಟು ಕಾಯಿಲೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ಎದುರಿಸ್ತಾ ಇರ್ತಾರೆ. ಆದರೆ ನೀವು ನಿಂತು ನೋಡ್ತಾ ಇದ್ದೀರಾ ಅಂದರೆ ನೀವು ಸುಮ್ಮನೆ ನೋಡ್ತಾ ಇಲ್ಲ, ಅವ್ರಿಗೇನಾದರೂ ಒಳ್ಳೇದಾಗಬೇಕು, ಕಾಳಜಿ ಪ್ರೀತಿ, ಯಾರಿಗೂ ಕಾಣದ ರೀತಿಯಲ್ಲಿ ಅವರಿಗೋಸ್ಕರ ಏನಾದರೂ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ಅವರ ಮೇಲೆ ಅದು 1% ಆದರೂ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಅವ್ರ ಮೇಲೆ 1% ಕೆಲಸ ಮಾಡ್ತಾಯಿದೆ. ನೀವು ಅವ್ರಿಗೆ ಸಂಬಂಧಪಟ್ಟವರಲ್ಲ, ದೂರದ ಸಂಬಂಧಿಗಳಾದರೂ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದೀರಿ ಅಂದರೆ ಅದು 1% ನೀವು ಕೆಲಸ ಮಾಡೋದ್ರ ಜೊತೆಗೆ 10% ನೀವೇನು ಕೊಟ್ಟಿದ್ರೆ ಅದು ನಿಮಗೇ ಮರಳಿ ಬರುತ್ತೆ ಅನ್ನೋದು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಥಿತಿಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಪದೇ ಪದೇ ಅಂಥದ್ದೇ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ವರ್ಷಗಟ್ಟಲೆ ಅವರು ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ಮನಸ್ಸಿನ ಭಾವನೆಯ ಸುತ್ತ ಒಂದಿಷ್ಟು ವಿಚಾರಗಳು ಸುತ್ತಾ ಇರ್ತವೆ. ತಮ್ಮ ಒಂದಿಷ್ಟು ಸಮಸ್ಯೆಗಳನ್ನು ಬೇರೆಯವ್ರ ಮೇಲೆ ಹಾಕೋದು, ಅವ್ರು ಹೀಗೆ ಹಾಗೆ ಹೀಗೆ ಅಂತೇಳಿ. ಅದು ನಿಮ್ಮ ಸಮಸ್ಯೆ ಅಲ್ಲ, ಅವರದ್ದೇ ಸಮಸ್ಯೆ ಆಗಿರುತ್ತೆ. ಆದರೆ ನೀವು ಆ ಸಮಸ್ಯೆಗೆ ಹೊಣೆಗಾರರು ಅನ್ನೋ ರೀತಿಯಲ್ಲಿ ಬ್ಲೇಮ್ ಮಾಡ್ತಾ ಇರ್ತಾರೆ. ಇದೇ ಸ್ಲೀಪಿಂಗ್ ಮೋಡ್ನ ಎನರ್ಜಿ ಆಗಿರುತ್ತೆ. ಅಂದರೆ ಈಗ ಕೆಲವರು ನಿಮ್ಮ ಸುತ್ತ ಇರೋರು ತಮಸ್ಸು ಗುಣವನ್ನು ಹೊಂದಿದ್ದಾರೆ, ಅವರಲ್ಲೇ ಪರಿವರ್ತನೆ ತರಬೇಕು ಅಂದರೆ ನಿಮ್ಮಿಂದ ಸಾಧ್ಯ. ಅಂದರೆ ಅವರಿಗೋಸ್ಕರ ಯಾವೆಲ್ಲ ರೀತಿಯೊಂದು ಪ್ರಾರ್ಥನೆ ಮಾಡ್ತಿದ್ರು ಅವರ ಒಂದು ತಮಸ್ಸು ಗುಣವನ್ನು ದೂರ ಮಾಡಿ ಅವರನ್ನು ಮತ್ತೆ ಆ್ಯಕ್ಟಿವ್ ಮೋಡಲ್ಲಿ ಅಂದರೆ ಜ್ಞಾನದ ಮೋಡ್ಗೆ ತರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅರ್ಥ, ನೀವು ಅಂಥವ್ರ ಜೊತೆ ಇದ್ದೀರಾ ಅಂದರೆ ನೀವು ಕೂಡ ಸಫರ್ ಮಾಡ್ತಾ ಇರ್ತೀರ, ಅವರು ಒಂದು ರೀತಿಯಲ್ಲಿ ಸಫರ್ ಮಾಡ್ತಾ ಇರ್ತಾರೆ. ಅದು ಅವರು ಓವರ್ ಥಿಂಕಿಂಗ್ ಆಗಿರ್ಬೋದು, ಇಲ್ಲ ಒತ್ತಡ ಆಗಿರ್ಬೋದು, ಯಾವುದೇ ಖಿನ್ನತೆ ಆಗಿರ್ಬೋದು, ಅವ್ರ ಜೀವನದ ಒಂದಿಷ್ಟು ಕರ್ಮಗಳಾಗಿರ್ಬೋದು, ಅದರಿಂದ ಹೊರಗೆ ಬರೋಕ್ಕಾಗದೆ ಅವರು ಒದ್ದಾಡ್ತಾ ಇರ್ತಾರೆ. ಅವರ ಒಂದು ವಿಚಾರಗಳನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಿಮಗೆ ಅದರಿಂದ ತುಂಬ ನೋವಾಗ್ತದೆ. ಅದು ಅತ್ತೆ ಮಾವ, ಗಂಡ ಹೆಂಡತಿ, ಯಾರೋ ಒಂದು ಸಂಬಂಧಗಳು, ಅವರು ಎಲ್ಲ ರೀತಿಯ ಒಂದು ನಕಾರಾತ್ಮಕತೆಯನ್ನು ನಿಮ್ಮ ಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರಭಾವ ಬೀರೋ ಹಾಗೆ ಮಾತಾಡೋದು, ದುರ್ಬಲರು ಅನ್ನೋದು, ಇಲ್ಲ ಹೀಯಾಳಿಸೋದು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ನಿಮ್ಮನ್ನು ತುಚ್ಛವಾಗಿ ಕಾಣೋದು, ಅನಿವಾರ್ಯವಾಗಿ ಉಪಯೋಗಿಸ್ಕೊಳ್ಳೋದು, ಇದು ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರ ಒಂದಿಷ್ಟು ನಕಾರಾತ್ಮಕ ವಿಚಾರಗಳಲ್ಲಿ ಅವ್ರು ಏನು ಸಫರ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಅವರ ಸುತ್ತಮುತ್ತ ಇರೋರು ಕೂಡ ಸಫರ್ ಮಾಡುವ ಹಾಗೆ ಮಾಡ್ತಾ ಇದ್ದಾರೆ ಅಲ್ವಾ. ಇನ್ನೊಂದು ರೀತಿ ಉದಾಹರಣೆ ಇಲ್ಲಿ ಕೂಡ ಕನೆಕ್ಟ್ ಮಾಡಿ ಬಾಬಾ ನಿಮಗೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಕೆಮ್ಮು, ಶೀತ, ಜ್ವರ ಬಂದಾಗ ಒಳಗಿನ ರೋಗದ ಲಕ್ಷಣವಾಗಿರುತ್ತೆ. ನಿಮ್ಮ ದೇಹದ ಒಳಗಿನ ರೋಗದ ಲಕ್ಷಣ ಈ ರೀತಿಯ ಹೊರಗೆ ಕಾಣಿಸ್ಕೊಳ್ಳುತ್ತಲ್ಲ, ಹಾಗೆಯೇ ಯಾವ ಹಂತದಲ್ಲಿ ನೀವು ಅದನ್ನು ಕಂಟ್ರೋಲ್ ಮಾಡ್ತೀರಾ,
ಯೋಚನೆ ಮಾಡಿ, ಇಲ್ಲಿ 3 ಜನ ಇದ್ದೀರಾ ಅಂದರೆ 3 ಎನರ್ಜಿ ಇಲ್ಲಿ ನಂಗೆ ಕನೆಕ್ಟ್ ಆಗ್ತದೆ. ಒಂದೇ ತರಹದ ಸಮಸ್ಯೆಗಳನ್ನು ಫೇಸ್ ಮಾಡೋದು 3 ಜನ ಹೇಗೆ ಮಾಡ್ತೀರಾ ಅಂದರೆ, ಒಂದು ಬಡತನ ಆಗಿರ್ಬೋದು, ಇನ್ನೊಂದು ಗಂಡ ಅಥವಾ ಹೆಂಡತಿಯ ಜೊತೆ ಜಗಳ, ಈ ರೀತಿ ಒಂದಿಷ್ಟು ವೈಯಕ್ತಿಕ ಸಂಬಂಧ, ಪ್ರೀತಿಯ ವಿಚಾರ ಇನ್ಯಾವುದೇ ರೀತಿ ಆಗಿರ್ಬೋದು. ಇನ್ನೊಂದು ಮಕ್ಕಳ ಜೊತೆ ಹೇಗೆ ಅಂದರೆ, ಒಂದು ಸಫರ್ ಮಾಡ್ತಾ ಇದ್ದಾರಪ್ಪ, ಅವರನ್ನು ಪರಿವರ್ತನೆ ಮಾಡಬೇಕು, ಇಲ್ಲ ಅವರು ಚೆನ್ನಾಗಿ ಓದಬೇಕು ಅಂತೇಳಿ ನೀವು ಅವ್ರ ಪರವಾಗಿ ಏನೋ ಮಾಡೋದು, ಇಲ್ಲ ಪ್ರಾರ್ಥನೆ, ಹೀಗೆ ಅವ್ರು ಬದಲಾಗಬೇಕು, ಇಲ್ಲ ಮಕ್ಕಳು ದಾರಿ ತಪ್ಪಿದ್ದಾರೆ, ಈ ರೀತಿಯ ಒಂದು ಚಿಂತೆಯಲ್ಲಿ ನೀವಿದ್ದೀರಾ ಅಲ್ವಾ. 3 ಎನರ್ಜಿ ಕನೆಕ್ಟ್ ಆಗಿದೆ ಇಲ್ಲಿ. ಒಂದು ಬಡತನ ಅಂದರೆ ಹಣ ಇಲ್ಲ, ಸಮಸ್ಯೆಗಳು ಹೆಚ್ಚಾಗಿದ್ದಾವೆ. ಇನ್ನೊಂದು ಗಂಡ ಹೆಂಡತಿ ಇಲ್ಲ ಪ್ರೀತಿ, ಇಂಥ ವಿಚಾರಗಳಲ್ಲಿ ಒಂದಿಷ್ಟು ಸಫರ್, ಒಂದಿಷ್ಟು ಮಕ್ಕಳ ವಿಚಾರದಲ್ಲಿ ಸಫರ್ ಮಾಡ್ತಿದ್ದೀರಾ. 3 ರೀತಿಯ ಎನರ್ಜಿಯ ಜನರು ಇಲ್ಲಿ ನನಗೆ ಕನೆಕ್ಟ್ ಆಗಿದ್ದೀರಾ. ಒಬ್ಬರ ಎನರ್ಜಿ ಏನು ಹೇಳ್ತಾ ಇದೆ, ಈ ಸಂಬಂಧದಿಂದ, ಈ ಒಂದಿಷ್ಟು ಬಡತನದಿಂದ, ಈ ಒಂದು ಎಲ್ಲ ರೀತಿಯ ಒಂದು ವಿಚಾರಗಳು ನನ್ನ ಜೀವನದಲ್ಲಿ ಏನು ನಡೀತಿದ್ದಾವಲ್ಲ, ಇವನ್ನ ಸರಿಪಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ, ನಾನು ಇದರಿಂದ ಹಿಂದೆ ಸರಿದು ಬಿಡೋಣ, ಗಿವ್ ಅಪ್ ಮಾಡ್ಕೊಳ್ಳೋಣ, ಆತ್ಮಹತ್ಯೆ ಮಾಡ್ಕೊಳ್ಳೋಣ, ಇಲ್ಲ ಯಾರಿಗೋ ಮೋಸ ಮಾಡೋಣ, ಇಲ್ಲ ಓಡಿ ಹೋಗೋಣ, ಇಲ್ಲ ಈ ಸಂಬಂಧದಿಂದ ಹೊರಗೆ ಬರೋಣ ಅನ್ನೋ ರೀತಿಲಿ ಆ ಒಂದು ಇಷ್ಟು ವಿಚಾರಗಳನ್ನು ಸಂಭಾಳಿಸೋಕ್ಕಾಗದೇ ನೀವು ಹಿಂದೆ ಸರಿದು ಬಿಡ್ತೀರಾ, ಗಿವ್ ಅಪ್ ಮಾಡ್ತೀರಾ. ಇನ್ನೊಂದು ಎನರ್ಜಿ ಅಂದರೆ, ಇನ್ನೊಂದು ರೀತಿಯ ಎನರ್ಜಿಯ ಜನರು ಇಲ್ಲಿ ಹೇಗೆ ಅಂದರೆ, ಏನಾದರೂ ಆಗಲಿ, ನನ್ನ ಮಕ್ಕಳು ಎಷ್ಟೇ ದಾರಿ ತಪ್ಪಲಿ, ನಾನು ಅವರನ್ನು ಪರಿವರ್ತನೆ ತಂದೇ ತರ್ತೀನಿ. ನನ್ನ ಮಗ ಓದ್ತಾ ಇಲ್ವಾ, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅವರಿಗೋಸ್ಕರ ನಾನು ನನ್ನ ಜೀವನದಲ್ಲಿ ತ್ಯಾಗ ಮಾಡ್ತೀನಿ, ಅವರನ್ನು ಕೂರಿಸ್ಕೊಡ್ತೀನಿ, ಹೇಳ್ತೀನಿ, ಅವ್ರ ಜೊತೆ ಓಡಾಡ್ತೀನಿ, ಟ್ಯೂಷನಿಗೆ ಹಾಕ್ತೀನಿ, ಅವ್ರಿಗೆ ಒಳ್ಳೊಳ್ಳೆದನ್ನು ಅಂದರೆ ಒಂದು ಸುಸಂಸ್ಕೃತ ನಡೆ ನುಡಿಗಳನ್ನು ನಾನು ಹೇಳ್ತೀನಿ, ಪುರಾಣಗಳನ್ನು ಓದ್ತೀನಿ, ಅವ್ರ ಎದುರಿಗೆ ನಾನು ಬದಲಾಗ್ತೀನಿ, ಅದನ್ನು ನೋಡಿ ಅವರು ಬದಲಾಗ್ಬೋದು. ನಾನು ಏನೇ ಆಗಲಿ ನನ್ನ ಮಕ್ಕಳ ವಿಚಾರದಲ್ಲಿ ನಾನು ಅವರನ್ನು ಬಿಟ್ಕೊಡೋದಿಲ್ಲ, ಅವ್ರನ್ನ ಸರಿಪಡಿಸೇ ತೀರ್ತೀನಿ ಅನ್ನೋ ರೀತಿಲಿ ಕೆಲವರ ಉದ್ದೇಶ ಇರುತ್ತೆ. ಇದನ್ನು ಕೂಡ ಒಂದಿಷ್ಟು ಕಾರ್ಮಿಕ್ ರಿಲೇಷನ್ಶಿಪ್ ಎನರ್ಜಿಯಲ್ಲಿ ಹೇಗೆ ತಗೊಳ್ತೀವಿ ಅಂದರೆ, ತಗೊಳ್ತಾ ಇದ್ದಾರೆ ಇಲ್ಲಿ ಹೇಗೆ ಬರ್ತಾ ಇದೆ ಅಂದರೆ, ಇದು ಅವರನ್ನು ಬೆಳಗಿಸ್ಬೇಕು. ಯಾಕಂದರೆ ಇವರಿಂದ ಅವ್ರಿಗೇನೋ ಹೋದ ಜನ್ಮದಲ್ಲಿ ಸಹಾಯ ಆಗಿರುತ್ತೆ, ಹಾಗಾಗಿ ಈ ಜನ್ಮದಲ್ಲಿ ಋಣ ತೀರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ತಂದೆ ತಾಯಿ ಆಗಿ ಬಂದಿರ್ತಾರೆ. ಆ ಮಕ್ಕಳಿಗೋಸ್ಕರ ತುಂಬ ಸಫರ್ ಮಾಡಿ ಆದರೂ ಪರವಾಗಿಲ್ಲ, ನಾನು ಸೋಲು ಒಪ್ಕೊಳ್ಳಲ್ಲ, ಅವ್ರನ್ನ ಏನಾದರೂ ಮಾಡಿ ಒಂದು ದಾರಿಗೆ ತಂದೆ ತರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿ ಕನೆಕ್ಟ್ ಆಗಿದೆ. ಹಾಗೆ ಇಲ್ಲಿ ಬದಲಾವಣೆಗೆ ದಾರಿ ಸಿಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಕೆಲವು ಜನರ ಎನರ್ಜಿಯ ಪ್ರಕಾರ ಅನ್ನಿಸ್ತದೆ ಹಣದ ಸಮಸ್ಯೆ ಇದೆ, ಗಂಡ ಹೆಂಡತಿಯ ಇಲ್ಲ ಅಪ್ಪ ಅಮ್ಮ ಇಲ್ಲವೇ ಯಾರನ್ನು ನೀವು ಬಹಳವಾಗಿ ಪ್ರೀತಿಸ್ತಾ ಇದ್ದೀರ, ಆ ಒಂದು ಸಂಬಂಧದಲ್ಲಿ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದೀರ. ನಾನು ಅವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ವೋ, ಇಲ್ಲ ಅವರೇ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ವೋ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ. ಹಾಗೆ ಈ 3ನೇ ಭಾಗದ ಈ ಒಂದಿಷ್ಟು ಎನರ್ಜಿಯ ಜನರು ಹೇಗೆ ಅಂದರೆ, ಏನೇ ಕೆಲಸ ಮಾಡೋಕ್ಕೆ ಹೊರಟರು ಕೂಡ ಅದರಲ್ಲಿ ಅವ್ರಿಗೊಂದು ಆತ್ಮವಿಶ್ವಾಸದ ಕೊರತೆ ಇದ್ದೇ ಇರುತ್ತೆ. ನನ್ನಿಂದ ಸಾಧ್ಯನಾ ಅನ್ನೋ ರೀತಿಲಿ, ಹಾಗೆ ಇಲ್ಲ ನನ್ನಲ್ಲಿ ಆ ಶಿಸ್ತಿಲ್ಲ, ನನ್ನಲ್ಲಿ ಕೆಪಾಸಿಟಿ ಇಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇರ್ತೀರ. ಹಾಗೆ ನೀವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇಲ್ಲ ಅವರೇ ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಗೊಂದಲದಲ್ಲಿ, ಅನುಮಾನದಲ್ಲೇ ಇರ್ತೀರಾ. ಅದು ನೀವು ಯಾರನ್ನು ಪ್ರೀತಿಸ್ತೀರೋ ಆ ವಿಚಾರದಲ್ಲಾಗಿರಬಹುದು. ಅಂದರೆ ನನ್ನಲ್ಲೇ ಶಿಸ್ತಿಲ್ಲ, ಇಲ್ಲ ಅವರಲ್ಲೇ ಶಿಸ್ತಿಲ್ಲ ಅನ್ನೋ ರೀತಿಲಿ, ಅಂದರೆ ನೀವು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ನೀವು ಬದ್ಧರಾಗಿರಬೇಕು. ಇವೆಲ್ಲ ರೀತಿಯ ಒಂದಿಷ್ಟು ವಿಚಾರಗಳು ನಿಮ್ಮನ್ನು, ಈ 3 ರೀತಿಯ ಜನರನ್ನು ಆವರಿಸಿದೆ ಅಂದರೆ ಇವು ಸಮಸ್ಯೆಗಳಾಗಿಲ್ಲ, ಇವು ಒಂದು ಲಕ್ಷಣ ಆಗಿದೆ. ಅಂದರೆ ಈ ರೀತಿ ಕಾಯಿಲೆ, ಕೆಮ್ಮು, ಶೀತ, ಜ್ವರ ಬಂದಾಗ ಹೇಗೆ ಅದು ಹೊರಗೆ ಕಾಣಿಸ್ಕೊಳ್ಳುತ್ತಲ್ಲ, ಅದೇ ರೀತಿ ನಿಮಗೊಂದಿಷ್ಟು ವಿಚಾರಗಳಲ್ಲಿ ಈ ರೀತಿ ವಿಚಾರ ಕಾಣಿಸ್ಕೊಳ್ತಾ ಇದೆ ಅಂದರೆ ಇದು ಒಂದು ಸಿಂಪ್ಟಮ್ ಥರ, ಅಂದರೆ ಒಂದು ಲಕ್ಷಣದ ಥರ ಆಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಒಂದು ರೀತಿಯ ಎನರ್ಜಿಯ ಜನರು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇದರಿಂದ ಹೊರಗೆ ಬರ್ತೀನಿ, ನನ್ನಿಂದ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಲಿ ಹೆದರು ಬಿಡ್ತಾರೆ. ಅದು ಬಡತನಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸಮಸ್ಯೆಯನ್ನು ಫೇಸ್ ಮಾಡೋಕ್ಕಾಗದೇ ಇರ್ಬೋದು, ಇಲ್ಲ ಯಾವುದೇ ರೀತಿ ಒಂದು ವಿಚಾರಕ್ಕಾಗಿರ್ಬೋದು. ನಿಮ್ಮನ್ನು ನೀವು ಆತ್ಮವಿಶ್ವಾಸದಿಂದ ಇಟ್ಕೊಳ್ಳದೇ ಇರೋ ರೀತಿಯಲ್ಲಿ ಒಂದು ದುರ್ಬಲತೆ ಎನರ್ಜಿ ಕೂಡ ನಿಮ್ಮನ್ನು ಕಾಡ್ತಾ ಇರ್ಬೋದು. ಇದರಿಂದ ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ನೀವು ನಿಮ್ಮನ್ನು ಏನಾದರೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಖಿನ್ನತೆಗೆ ಜಾರಿಸ್ಕೊಂಡು ಒಂದು ಯಾವುದೋ ರೀತಿಲಿ ಮನೋರೋಗಕ್ಕೆ ಒಳಗಾಗ್ಬೋದು. ಈ ರೀತಿ ಕಾಣಿಸ್ತಾ ಇರುತ್ತೆ. ಕೆಲವರು ಶಾಂತವಾಗಿರ್ತೀರ, ಅಂದರೆ ಪರಿಸ್ಥಿತಿಯನ್ನು ಅರಿವಿನಿಂದ ನೋಡ್ತಾ ಇದಕ್ಕೊಂದು ತಿರುವು ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಶಾಂತವಾಗಿ ನೋಡ್ತಾ ಇರ್ತೀರ. ಕೆಲವು ದುಡುಕಿನ ನಿರ್ಧಾರ, ಅನುಮಾನ ನಿಮ್ಮ ಮೇಲೂ ಪಡ್ತೀರ, ಬೇರೆಯವ್ರ ಮೇಲೂ ಪಡ್ತಾ ಇದ್ದೀರಾ. ಈ ರೀತಿ ಅಂದರೆ ಪರಿಸ್ಥಿತಿ ಒಂದೇ, 3 ರೀತಿಯ ಜನರ ಎನರ್ಜಿ 3 ಲಕ್ಷಣಗಳ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಗುರು ನಿಮಗೆ ಹೇಳ್ತಾ ಇರೋದು, ನಾನು ಅದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಉದಾಹರಣೆ ಸಮೇತ ವಿವರಿಸಿದ್ದೀನಿ. ಆ ಕಾರಣ ಎನರ್ಜಿ ನಿಮ್ಗೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಇಲ್ಲಿ 3 ರೀತಿಯ ಜನರು ಇರ್ತೀರ ಒಂದೇ ಕುಟುಂಬದಲ್ಲಿ. ಒಬ್ಬರಿಗೆ ಹಣ ಸಮಸ್ಯೆ ಇವು ನೋಡ್ತಾ ಇದ್ದೀರಾ, ಒಬ್ಬರು ಸಂಬಂಧಗಳನ್ನು ಸುಧಾರಿಸೋದು ಹಾಗೆ ನೋಡ್ತಾ ಇದ್ದೀರಿ, ಒಬ್ಬರು ಮಕ್ಕಳು ಏನೇ ಆದರೂ ಪರವಾಗಿಲ್ಲ ನಾನು ಬದಲಾವಣೆ ಮಾಡ್ತೀನಿ ಅಂತ ನೋಡ್ತಾ ಇದ್ದೀರಿ. ಸೋಲು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಒಬ್ಬರು ಸೋಲು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ, ಒಬ್ಬರು ನಿಮ್ಮ ಮೇಲೂ ಸಂದೇಹ ಪಡ್ತಾ ಇದ್ದೀರಾ, ನಿಮ್ಮ ಎದುರಿಗಿದ್ದವ್ರ ಮೇಲೂ ಸಂದೇಹ ಪಡ್ತಾ ಇದ್ದೀರಾ. ಈ ರೀತಿ ಬರ್ತಾ ಇದೆ. ಅಂದರೆ ಈ ವ್ಯತ್ಯಾಸ ಯಾಕೆ? ಈ ವ್ಯತ್ಯಾಸವೇ ನಿಮ್ಮ ಸಮಸ್ಯೆನ ಅಲ್ವೇ ಅಲ್ಲ. ಮನಸ್ಸಾಕ್ಷಿ ಅಂದರೆ ಆತ್ಮಸಾಕ್ಷಿಯ ಸ್ಥಿತಿ
ಇಲ್ಲಿ ನೀವು ಸರಿಯಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಾಬಾ ಕೂಡ ಒಬ್ಬ ಮನೋವೈದ್ಯರಾಗಿ ಅವ್ರು ಕೆಲಸ ಮಾಡಿದ್ದಾರೆ ಅವರಿರೋವರೆಗೂ. ಅಂದರೆ ಯಾರೆಲ್ಲ ಒಂದಿಷ್ಟು ಧೃತಿಗೆಟ್ಟು ಬಂದರು, ಸಮಸ್ಯೆ ಅಂತ ಹೇಳಿ ಬಂದರು, ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಬಂದರು, ಅವರನ್ನು ಅರ್ಥ ಮಾಡ್ಕೊಳ್ತಿದ್ರು. ಅರ್ಥ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಅದೇ ರೀತಿ ಈ ಒಂದು ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿದೆ. ಅಂದರೆ ಇಲ್ಲಿ ನಿಮ್ಮ ಮನೋವೈದ್ಯರಾಗಿ ಬಾಬಾರವರೇ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಮನಸ್ಥಿತಿಯನ್ನು ಈಗ ತಿದ್ದುತ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಆತ್ಮಸಾಕ್ಷಿಯ ಸ್ಥಿತಿ ಅಷ್ಟಾಗಿ ಸರಿ ಇಲ್ಲ. ಹಾಗಾಗಿ ಕೆಲವೊಂದು ಸರಿ ದುರ್ಬಲತೆಯ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ ಇದ್ದಾವೆ. ಯಾವುದೋ ಒಂದು ವ್ಯಾಪಾರ ಸರಿಯಾಗ್ತಾ ಇಲ್ಲ, ದುಡುಕಿನ ನಿರ್ಧಾರ ತಗೊಳ್ಳೋದಲ್ಲ. ಅಲ್ಲಿ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ಸ್ವಲ್ಪ ಏರಿಳಿತ ಆಗ್ಬೋದು, ಆದರೆ ಖಂಡಿತ ಒಳ್ಳೇದು ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಿದೆ. ತಾಯ್ತನಕ್ಕಾಗಿ ಕಾಯ್ತಾ ಇದ್ದೀರಾ, ಕರ್ಮ ಯಾವುದಕ್ಕೆ ಆಡ್ತಾ ಇದೆ. ಸುಮ್ಮನೆ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ನಿಮ್ಮ ನಂಬಿಕೆಯ ಗುರುವಿನಲ್ಲಿ ಅಚಲವಾಗಿದ್ದರೆ ಅಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ನಡೀಬೋದು. ನಿಮ್ಮ ಒಂದು ನಂಬಿಕೆ ಹೇಗಿರುತ್ತೆ ಅದರ ಆಧಾರದ ಮೇಲೆ ಪರಿವರ್ತನೆ ಸಿಗುತ್ತೆ. ಇಲ್ಲಿ 45 ವರ್ಷ ಆಗಿತ್ತು, ಮದುವೆ ಆಗೋದೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೀರಾ, ಅಸಂಭವ ಅಂದ್ಕೊಂಡಿದ್ರೆ, ಆದರೆ ಗುರುವಿನ ಶರಣದಲ್ಲಿ ಬಂದು ತಪ್ಪನ್ನು ಒಪ್ಕೊಂಡಿದ್ದೀರಾ. ಹಾಗೆ ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಕ್ಷಮಿಸಿ ಅಂತ ಹೇಳಿ ಕೇಳಿಕೊಂಡ ಮರುಕ್ಷಣವೇ ನಿಮಗೆ ಒಂದು ಮದುವೆ ಆಯಿತು ಅಲ್ವಾ, ಯೋಗ ಕೂಡಿ ಬಂತು. ಅಂದರೆ ಇಲ್ಲಿ ಇಬ್ಬರೂ ಇದ್ರಿ, ಮದುವೆ ಮಾಡ್ಕೊಳ್ಳೋರು ಇದ್ರಿ, ಮದುವೆ ಆಗಬೇಕು ಅಂತರೂ ಇದ್ರಿ. ಆದರೆ ನೀವಿಬ್ಬರು ಸೇರಲಿಕ್ಕೆ ಒಂದಿಷ್ಟು ಬ್ಲಾಕೇಜ್ಗಳು ಅಡ್ಡಿ ಆತಂಕ ಆಗಿದ್ದು, ಅದನ್ನು ನಿವಾರಣೆ ಮಾಡಿದರು ಗುರುವಿನ ಶರಣದಲ್ಲಿ ಬಂದಮೇಲೆ. ಅಂದರೆ ನಿಮಗೇನು ಬೇಕೋ ಅದೆಲ್ಲವನ್ನು ಕೊಟ್ಟು ಕಳಿಸಿರ್ತಾರೆ. ಇಲ್ಲಿ ಭಗವಂತ ಯಾರಿಗೂ ಕೂಡ ಮೋಸ ಮಾಡಿರೋದಿಲ್ಲ. ಆದರೆ ನಿಮ್ಮದೇ ಆದ ಒಂದಿಷ್ಟು ಕರ್ಮಗಳು, ಪ್ರಾರಬ್ಧ ಕರ್ಮಗಳು ಅದರಲ್ಲಿ ಅಡೆತಡೆ ತಂದು ನಿಮ್ಮ ಭಾಗ್ಯದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇರುತ್ತೆ ಅದನ್ನು ನಿಲ್ಲಿಸಿರ್ತವೆ. ನೀವು ಅದನ್ನು ಕಳ್ಕೊಳ್ಬೇಕು ಅಂದರೆ ಗುರುವಿನ ಶರಣದಲ್ಲಿ ಉತ್ತಮವಾದ ಕರ್ಮಗಳಲ್ಲಿ, ಉತ್ತಮವಾದ ಉದ್ದೇಶಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಆಗಲೇ ನಿಮ್ಮ ಮತ್ತು ಆ ಭಾಗ್ಯದ ನಡುವೆ ಇರುವ ಒಂದಿಷ್ಟು ಬ್ಲಾಕೇಜ್ಗಳು ದೂರ ಆಗಿ ನೇರವಾಗಿ ನೀವು ಆ ಭಾಗ್ಯವನ್ನು ತಲುಪುವ ದಾರಿ ನಿಮಗೆ ಸಿಗುತ್ತೆ. ಆ ದಾರಿಯನ್ನು ನೀವು ಕಂಡುಕೊಳ್ಬೇಕು ಅಂದರೆ ಒಬ್ಬರು ಮಾರ್ಗದರ್ಶಕರು ಬೇಕೇ ಬೇಕು. ಆ ಮಾರ್ಗದರ್ಶಕರನ್ನು ನೀವು ಈಗಾಗಲೇ ಪಡ್ಕೊಂಡಿದ್ರೆ ಅವರ ಮಹತ್ವವನ್ನು ಅರ್ಥಕೊಳ್ಳಿ. ಗುರುವಿಗೆ ಎಲ್ಲವನ್ನು ಶರಣಾಗಿಸಿ ನಿಮ್ಮ ಒಂದು ಕರ್ತವ್ಯವನ್ನು ಮಾಡ್ತಾ ಹೋಗಿ. ಅಂದರೆ ಇಲ್ಲಿ ತಮಸ್ಸು ಗುಣದಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ನೀವೇ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ, ಅದನ್ನು ಬೇರೆಯವ್ರ ಮೇಲೂ ಕೂಡ ತೋರಿಸ್ತಾ ಇದ್ದೀರಾ. ಇದನ್ನು ಬಿಟ್ಟು ನಿಮ್ಮ ಆತ್ಮಸಾಕ್ಷಿಯ ಸ್ಥಿತಿಯನ್ನು ಸರಿಪಡಿಸ್ಕೊಳ್ಳಿ. ಅದನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ನಿಮಗೊಂದು ಪ್ರಜ್ಞೆ ಬರಬೇಕು. ಆ ಪ್ರಜ್ಞೆ ಈ ಸಮಯದಲ್ಲಿ ನಿಮ್ಮಲ್ಲಿ ಇದು ಆ್ಯಕ್ಟಿವೇಟ್ ಆಗಿದೆ. ಈ ಆ್ಯಕ್ಟಿವೇಟ್ ಮೋಡ್ಗೆ ತಂದ್ಕೊಳ್ಳೋಕ್ಕೆ ನೀವು ಗುರುವಿನ ಸೇವೆ, ಭಗವಂತನ ದರ್ಶನ, ಹೀಗೆ ಒಂದು ಧ್ಯಾನ, ಪೂಜೆ ಇವುಗಳ ಮೂಲಕ ಒಂದು ಜ್ಞಾನದ ಒಂದು ಮೋಡನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವರ ಎನರ್ಜಿಗೆ ಇದು ಕನೆಕ್ಟ್ ಆಗಿದೆ. ಹಿಂದೆ ನೀವು ಇದ್ದಿದ್ದ ವ್ಯಕ್ತಿತ್ವ ಈಗಿರುವ ನಿಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ನೀವು ತಮಸ್ಸು ಗುಣವನ್ನು ದಾಟಿ ಈಗ ಸಾತ್ವಿಕ ಗುಣಕ್ಕೆ ಬಂದಿದ್ದೀರಾ. ಇದು ಅಂದರೆ ಗುರುವಿನ ಶರಣದಲ್ಲಿ ಬಂದರೆ ಅವ್ರಿಗೆ ಸಿಗೋ ಲಾಭ ಇದೇ ಆಗಿದೆ. ಉಡುಗೊರೆ ಕೂಡ ಗುರುವಿನಿಂದ ಸಿಗ್ತಾ ಇರೋದು ಇದೇ ಆಗಿದೆ. ಹಾಗಾಗಿ ಇಲ್ಲಿ ನೀವು ಹೊರ ಜಗತ್ತು ಹೇಗಿದೆ ಅಂಥೇಳಿ ನೋಡೋದಕ್ಕಿಂತ ನಿಮ್ಮ ಆತ್ಮಸಾಕ್ಷಿಯ ಸ್ಥಿತಿ ಹೇಗಿದೆ ಅಂತ ನೋಡಿ, ಆಗ ಪ್ರಜ್ಞಾವಂತರಾಗ್ತೀರಾ. ಅಂದರೆ ಆ್ಯಕ್ಟಿವ್ ಮೋಡು, ಅಂದರೆ ಪ್ರಜ್ಞೆಯ ಮೋಡ್ಗೆ ಬರ್ತೀರಾ. ಅಂದರೆ ನಿಮ್ಮ ಚೇತನ ಶಕ್ತಿ ನಿಮ್ಮೊಳಗೆ ಈ ಜಗತ್ತನ್ನು ಒಂದು ಹೇಗೆ ನೋಡಬೇಕು ಅನ್ನೋ ರೀತಿಲಿ ಒಂದು ಸುಳಿವನ್ನು ಕೊಡುತ್ತೆ, ಒಂದು ಅರಿವನ್ನು ಕೊಡುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ. ಹಾಗೆ ಒಂದು ದ್ವಾರವನ್ನು ಕೂಡ ತೆರೆದುಕೊಡುತ್ತೆ. ಹೇಗೆ ನೀವು ಅರಿವಿನೊಂದಿಗೆ ಈ ಜಗತ್ತಿನ ಒಂದಿಷ್ಟು ಊರ್ಜೆಗಳ ಜೊತೆ ಕಮ್ಯುನಿಕೇಟ್ ಆಗಬೇಕು ಅನ್ನುವ ಜ್ಞಾನವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇದನ್ನೇ ಅವರು ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತಮಸ್ಸು ಗುಣದಿಂದ ಅಂದರೆ ಸ್ಲೀಪಿಂಗ್ ಮೋಡಿಂದ ಒಂದು ಆ್ಯಕ್ಟಿವ್ ಅಂದರೆ ಒಂದು ಜ್ಞಾನದ ಮೋಡಿಗೆ ನಿಮ್ಮನ್ನು ತರಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಏರಿಳಿತಗಳಾಗುತ್ತೆ ಕೆಲಸ ಕಾರ್ಯಗಳಲ್ಲಿ. ಒಬ್ರಿಗೆ ಬೇಗನೆ ಆಗುತ್ತೆ, ಬೇಗನೆ ಅರ್ಥ ಮಾಡ್ಕೊಳ್ತೀರಾ. ಕೆಲವರಿಗೆ ಸ್ವಲ್ಪ ದೂರ ಆಗುತ್ತೆ. ಅಂದರೆ ನಿಮ್ಮಲ್ಲಿ ಇನ್ನೂ ಸಂದೇಹ ಇದೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲ ನಿಮ್ಮ ಮನೆಯವರೇ ಹೇಳ್ಬೋದು, ಬಾಬಾ ನಷ್ಟು ಪೂಜೆ ಮಾಡ್ತಿದ್ದೆ, ಹಾಗೆ ಮಾಡ್ತಿದ್ದೆ, ಹೇಗೆ ಮಾಡ್ತಿದ್ದೆ, ನೀನು ಕೇಳಿದ್ದು ಒಂದು ಕೊಡ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಏನೂ ಒಳ್ಳೇದಾಗ್ತಾ ಇಲ್ಲ. ಅಂದರೆ ಇಲ್ಲಿ ತಪ್ಪು ಅವರಲ್ಲಿದೆ, ಅನುಮಾನ ಅವರಲ್ಲಿದೆ ಅಲ್ವಾ. ಅವ್ರು ಹೇಗಿದೆ ಅವ್ರ ವ್ಯಕ್ತಿತ್ವ ಅದೇ ರೀತಿ ಅವ್ರಿಗೆ ಸಿಗ್ತಾ ಇದೆ. ಅದಕ್ಕೆ ಕಾರಣ ಕೆಲವೊಂದು ಸರಿ ನೀವು ನೋವು ಪಡೋದಾಗಿದೆ. ಆದರೆ ಇಲ್ಲಿ ಒಂದಿಷ್ಟು ಧೈರ್ಯ, ಆತ್ಮವಿಶ್ವಾಸದಿಂದ ಅವರನ್ನು ಪರಿವರ್ತನೆ ಮಾಡಬೇಕು ಅಂದರೆ ಕೆಲವೊಂದು ಏರಿಳಿತಗಳಾಗತ್ತೆ. ನೀವು ಸಫರ್ ಮಾಡಬೇಕು, ಎದುರಿಸ್ಬೇಕು. ಆಗಲೇ ಅವರು ಪರಿವರ್ತನೆ ಆಗ್ತಾರೆ. ನಿಮ್ಮ ಒಂದು ಏನು ಪ್ರಯತ್ನ ಇರುತ್ತಲ್ಲ ಅದಕ್ಕೊಂದು ಫಲ ಸಿಗುತ್ತೆ. ನಿಮ್ಮ ಪ್ರಯತ್ನ ಸರಿಯಾಗಿದೆ, ಅದನ್ನು ಸ್ವೀಕರಿಸುವವರ ಗುಣ ಸರಿ ಇಲ್ಲ, ನೀವು ಸರಿ ಇದ್ದೀರಾ, ನಿಮ್ಮನ್ನು ಸುತ್ತುವರೆದವರು ಕೆಲವೊಂದು ಸರಿ ಸರಿ ಇಲ್ಲ. ಹಾಗಾಗಿ ಇಲ್ಲಿ ಅದು ತಡ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಷ್ಟೇ. ಕೊಡಬಾರ್ದು ಅಂತ ಏನಿಲ್ಲ ಭಗವಂತ, ಆದರೆ ಪಾಠ ಕಲಿಸುವ ಮೂಲಕನೇ ನಾನು ಕೊಡೋದು, ಅಲ್ಲಿವರೆಗೂ ಕೊಡೋಲ್ಲ ಅನ್ನೋರ್ತಿಲ್ಲ. ಅವರು ಹಠ ಮಾಡ್ತಿದ್ದಾರೆ. ಯಾಕಂದರೆ ಪಾಠ ಕಲಿತ ನಂತರ ಕೊಟ್ಟರೆ ಅದು ಯಾವಾಗಲೂ ಇಟ್ಕೊಳ್ತೀರಾ. ಅಂದರೆ ನಿಮಗೆ ಹಿಂಗೊಂದು ಪಾಠ ಚೆನ್ನಾಗಿ ಅರ್ಥ ಆದರೆ ಎಕ್ಸಾಮಲ್ಲಿ ನೀವು ಏನು ಕ್ವಶನ್ ಆನ್ಸರ್ ಕಲಿದೆ ಆರಾಮಾಗಿ ಕೂತ್ಕೊಂಡು ಕ್ವಶನ್ ಪೇಪರ್ ಕೊಟ್ಟರು ಅಂದರೆ ಆ ಪಾಠನ ಪೂರ್ಣವಾಗಿ ನೆನೆಸ್ಕೊಂಡ್ರೆ ಅಲ್ಲ ಕ್ವಶನಿಗೆ ಆನ್ಸರ್ ಬರ್ತಿರಲ್ವ. ಪಾಠನೇ ಸರಿಯಾಗಿ ಕಲೀಲಿಲ್ಲ ಅಂದರೆ ನಿಮಗೆ ಕ್ವಶನ್ ಪೇಪರ್ ಕೊಟ್ಟು ಅದೇ ಪಾಠದ ಬಗ್ಗೆ ಒಂದಿಷ್ಟು ಕ್ವಶನ್ಗಳನ್ನು ಕೊಟ್ಟರೆ ನಿಮಗೆ ಅಲ್ಲಿ ಏನು ಬರೀಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ನೀವು ಪಾಠನೇ ಓದಿರಲ್ಲ. ಈ ರೀತಿ ಗುರುವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಗಳನ್ನು
ತರ್ತಾ ಇದ್ದಾರೆ. ಇದರ ಅರಿವು ನಿಮಗೆ ಆಗ್ತಾ ಇದೆ. ಅದರ ಆಧಾರದ ಮೇಲೆ ನೀವೀಗ ತುಂಬ ಪ್ರಜ್ಞಾವಂತರಾಗಿದ್ದೀರಿ. ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಬಯಸ್ತಾ ಇದ್ದೀರಾ. ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ದಿನದ ವ್ರತ ಮಾಡ್ತಿದ್ದೀರಾ, ಇಲ್ಲ ದಾನ ಧರ್ಮದ ಸೇವೆ ಮಾಡ್ತಿದ್ದೀರಾ, ಒಂದು ಯಾವುದೋ ರೀತಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಒಂದು ಉತ್ತಮವಾದ ಕರ್ಮಗಳಲ್ಲಿ. ಅಂದರೆ ಇಲ್ಲಿ ಗುರುವಿನ ಒಂದು ನಿಮ್ಮನ್ನು ಬದಲಾಯಿಸುವ ಏನು ಶಿಕ್ಷಣ ಕೊಡಬೇಕಾಗಿತ್ತಲ್ಲ ಅದನ್ನು ಕೊಡೋಕ್ಕೆ ಶುರು ಮಾಡಿದರೆ ಅದು ನಿಮಗೀಗ ವರ್ಕ್ ಆಗ್ತಾಯಿದೆ, ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನೀವು ಈಗ ಒಂದು ಜ್ಞಾನದ ಮೋಡಲ್ಲಿ ಇದ್ದೀರಾ. ಇದರಿಂದ ನಿಮ್ಮ ಒಂದು ಕುಟುಂಬ ಆಗಿರ್ಬೋದು, ಯಾರನ್ನು ಬದಲಾಯಿಸಬೇಕು ಅಂತ ಇದ್ದರೂ ಅವ್ರನ್ನ ಬದಲಾಯಿಸ್ತೀರಾ. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. ಶ್ರದ್ಧಾ ಸಬೂರಿಯಿಂದ ಇರಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ನಾನು ನಿನ್ನ ಜೊತೆಗಿದ್ದೀನಿ, ಖಂಡಿತ ನಿನ್ನ ಜೀವನದಲ್ಲಿ ನೀನೇನು ಬೇಕು ಅಂತ ಬಯಸ್ತಿದ್ದೆ ಅದು ಸಿಗುತ್ತೆ, ಆದರೆ ಸ್ವಲ್ಪ ಸಮಯ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಜ್ಞಾನದ ಒಂದು ಮೋಡ್ ಜಾಗೃತವಾಗದ ಹೊರತು ಈ ಜಗತ್ತನ್ನು ನೀವು ಎದುರಿಸಲು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಆದರೆ ನಾನು ನಿನಗೆ ಜಗತ್ತನ್ನು ಎದುರಿಸುವ ಒಂದು ಸಮರ್ಥತೆಯನ್ನು, ಅರಿಯುವ ಸಮರ್ಥತೆಯನ್ನು ಕೊಡ್ತಿದ್ದೀನಿ. ನನ್ನಲ್ಲಿ ವಿಶ್ವಾಸ ಇಡು, ನನ್ನ ದುನಿಯ ಧಾರಣೆ ಮಾಡು, ಸೇವನೆ ಮಾಡು, ಹಾಗೆ ಸಚ್ಚರಿತ್ರೆ ಪಾರಾಯಣ ಮಾಡು, ಇದರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈ ನಿಮ್ಮ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಬೇಡಿದ್ದೀರಾ. ಹಾಗಾಗಿ ಇಲ್ಲಿ ಬಾಬಾ ಈ ಒಂದು ಎನರ್ಜಿಯನ್ನು ನಿಮಗೆ ಕನೆಕ್ಟ್ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಅವರು ಹೇಳಿದ ರೀತಿಯಲ್ಲಿ ಅವರ ನಾಮಸ್ಮರಣೆ, ಹಾಗೆ ಒಂದು ಮಂತ್ರದ ಜಪ ಆಗಿರ್ಬೋದು, ಬರೆಯೋದಾಗಿರ್ಬೋದು, ಈ ರೀತಿ ನಿಮ್ಮ ಜೀವನದ ಒಂದು ಭಾಗ, ಶಿಸ್ತಿನ ಒಂದು ಭಾಗವನ್ನು ಮಾಡಿಕೊಂಡ್ರೆ ಖಂಡಿತ ಇದಿಷ್ಟು ಒಂದಿಷ್ಟು ವಿಚಾರಗಳೇನು ನಿಮ್ಮನ್ನು ಬದಲಾಯಿಸ್ಬೋದು, ನಿಮ್ಮವರನ್ನು ಬದಲಾಯಿಸ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ಮೊದಲು ಇನ್ನೊಬ್ಬರನ್ನು ಬದಲಾಯಿಸ್ಬೇಕು ಅಂದರೆ ನೀವು ಬದಲಾಗಬೇಕಲ್ವ. ಹಾಗೆ ಮರ ದೊಡ್ಡದಾಗಿ ಬಹಳ ವರ್ಷ ಒಂದು ಇರಬೇಕಲ್ಲೇ ಆ ಜಾಗದಲ್ಲೇ, ಅಂದರೆ ಅದರ ಬೇರುಗಳನ್ನು ಅದು ಅಷ್ಟೇ ಆಳವಾಗಿ ಬಿಟ್ಕೋಬೇಕು, ಅದೇ ಆಗಲೇ ಅದು ಗಟ್ಟಿಯಾಗಿ ನಿಲ್ಲೋದು. ಅದೇ ರೀತಿ ಬಾಬಾ ಹೇಳ್ತಿದ್ರೆ ನಿನ್ನ ಆಧ್ಯಾತ್ಮಿಕತೆಯ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಆಳವಾಗಿ ಬಿಡು, ಆಗ ನೀನು ಹೆಮ್ಮರವಾಗಿ ಬೆಳಿತೀಯಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಶತ್ರುಗಳ ಬಗ್ಗೆ ನೀವೇನು ಹೆದರೋದು ಬೇಡ, ಅವರು ಅದರ ಭಾರವನ್ನು ಭರಿಸಿದ್ದಾರೆ. ಹಾಗೆ ಯಾರೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟದನ್ನು ಪರಿಣಾಮ ಬೀರಬೇಕು ಅಂತ ಓಡಾಡ್ತಿದ್ರು ಅವರಿಗೆ ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಲಿಕ್ಕೆ ಯಾರು ಮುಂದೆ ಬರ್ತಾನೆ ಇಲ್ಲ. ಯಾಕಂದರೆ ನಿಮ್ಮ ಒಂದು ಆಧ್ಯಾತ್ಮಿಕ ಜರ್ನಿ ಹೇಗಿದೆ ಅಂದರೆ ಅದನ್ನು ಕಂಡು ಅವ್ರು ಹೆದರ್ತಾ ಇದ್ದಾರೆ. ಯಾಕಂದರೆ ನೀವೀಗ ಒಂದು ದೈವಕ್ಕೆ ಸಂಪರ್ಕ ಆಗಿಬಿಟ್ಟಿದ್ದೀರಲ್ಲ, ಅದರ ಸೂಚನೆ ಅವ್ರಿಗೆ ಸಿಗ್ತಾ ಇದೆ. ಅಂದರೆ ಗುರುವಿನ ಶರಣದಲ್ಲಿದ್ದವ್ರನ್ನ ಕೆದಕಿದರೆ ಖಂಡಿತ ಗುರು ನನ್ನನ್ನು ಬಿಡೋದಿಲ್ಲ, ನಿರ್ನಾಮ ಮಾಡಿಬಿಡ್ತಾರೆ. ಗುರುವಿನ ಭಕ್ತರನ್ನು ನಾನು ಯಾವತ್ತೂ ಕೆಣ್ಕೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹಿಂದೆ ಸರಿತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಯಾರ ಹತ್ರ ಹೋಗ್ತಾರೋ ಅವರಲ್ಲಿ ಕಾಣೋದು ನೀವು ಗುರುವಿನ ಶರಣದಲ್ಲಿದ್ದೀರಾ. ಅದನ್ನು ಕಂಡ ತಕ್ಷಣ ಅವರು ಆ ಕೇಸನ್ನು ಕೈಗೆ ತಗೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿ ನಾವು ಪ್ರಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ, ಅವರಿಗೆ ಗುರುವಿನ ಬಲ ಇದೆ, ಗುರುವನ್ನು ಎದುರು ಹಾಕ್ಕೊಂಡು ಬದುಕೋದು ಉಂಟಾ ಅನ್ನೋ ರೀತಿಯಲ್ಲಿ ಹಿಂದೆ ಸರಿತಾ ಇದ್ದಾರೆ. ಇಷ್ಟು ಎನರ್ಜಿಯ ಕಾರ್ಡ್ಗಳು ಇಲ್ಲಿ ಕನೆಕ್ಟ್ ಆಗಿದ್ದು, ಅದನ್ನು ನಿಮಗೆ ಅರ್ಥ ಆಗೋ ರೀತಿಲಿ ನನ್ನ ಕೈಲಾದಷ್ಟು ನಾನು ಬಿಡಿಸಿ ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಲಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯಾವುದನ್ನು ತಿದ್ಕೊಳ್ಬೇಕು, ಹೇಗೆ ತಿದ್ದಬೇಕು, ಹೇಗೆ ತಾಳ್ಮೆಯಿಂದ ಇರಬೇಕು, ಅಲ್ಲಿಯವರೆಗೂ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಕರ್ತವ್ಯಗಳನ್ನು ಮಾಡಲೇಬೇಕು. ಸೋಲು ಒಪ್ಕೊಳ್ಳೋ ಹಾಗಿಲ್ಲ. ಸೋಲು ಒಪ್ಕೊಂಡ್ರೆ ಸಾಯಬೇಕಾಗತ್ತೆ, ಸತ್ತರೆ ಮತ್ತೆ ಆತ್ಮದ ಒಂದು ಪ್ರಯಾಣ ಮತ್ತೊಂದು ದೇಹದಲ್ಲಾದರೂ ಕೂಡ ಅದು ಮತ್ತೆ ಅದೇ ಜರ್ನಿಯನ್ನು ಮುಂದುವರಿಸಬೇಕಾಗತ್ತೆ. ಯಾಕಂದರೆ ಅದಕ್ಕೋಸ್ಕರನೇ ಪುನರಪಿ ಜನನಂ ಪುನರಪಿ ಮರಣವನ್ನು ಆಗೋದು. ಹಾಗಾಗಿ ಇಲ್ಲಿ ಕರ್ಮ ಬಂದಿದೆಯೋ, ಕೆಟ್ಟ ಸಮಸ್ಯೆ ಇದೆಯೋ, ಏನಿದೆಯೋ ಅದನ್ನು ಅನುಭವಿಸೋಕ್ಕೆ ಸಿದ್ಧ ಆಗಿಬಿಡಿ. ಅದನ್ನು ಗುರುವಿನ ಶರಣದಲ್ಲಿ ನೀವು ಸಮರ್ಪಣೆ ಮಾಡಿದಾಗ ಏನಾಗುತ್ತೆ, ಮಾರ್ಗದರ್ಶನ ಸಿಗುತ್ತೆ. ಹೇಗೆ ಕಳ್ಕೊಬೇಕು, ಹೇಗಿರಬೇಕು, ಹೇಗೆ ಸರಿ ಆಗಬೇಕು, ಹೇಗೆ ಚೇತರಿಸ್ಕೊಳ್ಬೇಕು, ಹೇಗೆ ಹೊರಗಿಂದ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು, ಹೊರಗೆ ಬರಬೇಕು, ಎಲ್ಲ ದಾರಿಗಳನ್ನು ಗುರು ನಿಮಗೆ ನಿರ್ಧಾರ ಮಾಡಿ ಅಂದರೆ ಸರಿಪಡಿಸಿ ಕೊಡ್ತಿದ್ದಾರೆ. ಹಾಗಾಗಿ ಅವರ ಶರಣದಲ್ಲಿದ್ದೀರಾ, ಅವರ ಕೈ ಹಿಡಿದು ಸಾಕ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ಕೆಟ್ಟ ದೃಷ್ಟಿ ಯಾವುದೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗುರುವಿನ ಜೊತೆ ಅವರ ಶರಣದಲ್ಲಿ ನೀವು ನಿಂತಿದ್ದೀರಾ, ಅವ್ರ ಜೊತೆ ಕೈ ಹಿಡಿದು ಸಾಕ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ಯಾವುದೇ ರೀತಿ ಒಂದು ಕೆಟ್ಟ ಶಕ್ತಿಗಳು ನೋಡಲಿಕ್ಕೆ ಸಾಧ್ಯನಾ? ಗುರುವಿನ ಒಂದು ಅವರ ಅಷ್ಟು ಪರಿಶುದ್ಧವಾಗಿರುತ್ತೆ ಪ್ರಭೆ, ಅದರ ದಾಟಿ ಯಾವುದಾದ್ರೂ ಕೆಟ್ಟ ಶಕ್ತಿ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಂಬಿಕೆ ಇಡಿ, ಜೀವನದಲ್ಲಿ ನೀವು ಗೆಲ್ತೀರಾ. ಅಂದರೆ ಸಮಸ್ಯೆಗಳಿದ್ದಾವೆ ಅಂತೇಳಿ ಹೆದರೋದು ಬೇಡ. ಸಮಸ್ಯೆಗಳಿದ್ದಾವೆ, ಮೂರನೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ, ಕರ್ಮಕ್ಕನುಗುಣವಾಗಿ ನಿಮ್ಗೆ ಏನು ಸಿಗಬೇಕೋ ಪಾಠ ಕಲ್ತಿದ್ದೀರಾ, ಅದರಿಂದ ಕೆಲವು ಜವಾಬ್ದಾರಿಗಳನ್ನು ತಗೊಂಡು ಮುಂದೆ ಸಾಗಿದ್ದೀರಾ, ಅದರಿಂದ ನೀವೇನು ಅಂತ ಹೇಳಿ ತೋರಿಸಿದ್ದೀರಾ. ಒಟ್ಟಾರೆಗೆ ಏನು ನಡೆಯುತ್ತೋ ಅದೆಲ್ಲದಕ್ಕೂ ಒಂದು ಕಾರಣ ಇರುತ್ತಪ್ಪ. ಹಾಗಾಗಿ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇನ್ನೂ ಏನೋ ಸಮಸ್ಯೆ ಇದೆ, ಕೆಲಸ ಇದೆ, ಇದರಿಂದ ನೀವು ಕಲ್ತಿದ್ದೇ ಹೆಚ್ಚು ಅಲ್ವಾ. ಕಲ್ತಿದ್ದು ಹೆಚ್ಚೋದ್ರಿಂದ ನಿಮ್ಮನ್ನು ನೀವು ಪ್ರಬುದ್ಧವಾಗಿಸ್ಕೊಂಡಿದ್ದೀರಾ. ಹಾಗೆ ಕೆಲವರ ಒಂದಿಷ್ಟು ಯಾರನ್ನು ಇಗ್ನೋರ್ ಮಾಡಬೇಕು, ಯಾರನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು, ಹೇಗೆ ಸಾಗಬೇಕು, ಎಲ್ಲದರ ಅರಿವು ಬಂದಿದೆ. ಅಂದರೆ ಗುರುವಿನ ಶರಣದಲ್ಲಿದ್ದರೆ ಮೊದಲು ಬರೋದೇ ಅರಿವಿನ ನಂತರ ನಿಮ್ಮ ಜೀವನದಲ್ಲಿ ನೀವೇನು ಬೇಕೋ ಅದನ್ನು ಅವರು ಧಾರಾಳವಾಗಿ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆ ಗುರುವಿನ ಶರಣವನ್ನು ಬಿಟ್ಟು ಹೋಗಬೇಡಿ. ನೀವೀಗ ತಮಸ್ಸು ಅಂದರೆ ಸ್ಲೀಪಿಂಗ್ ಮೋಡಲ್ಲಿದ್ದರೆ ಖಂಡಿತವಾಗಿ ಅದರಿಂದ ಹೊರಗೆ ಬನ್ನಿ. ಪ್ರಜ್ಞಾ ಒಂದು ಅಂದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಪ್ರಜ್ಞೆಯನ್ನು ನಿಮ್ಮ ಜೀವನದಲ್ಲಿ. ಸಾತ್ವಿಕ ಗುಣಗಳತ್ತ ಗುರುವಿನ ಜೊತೆ ಹೆಜ್ಜೆ ಇಡಿ, ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸ್ನೇಹಿತರೆ,
ವೃದ್ಧಾಶ್ರಮಕ್ಕೆ ಭೇಟಿ ಕೊಡೋರು ಈಗ ಯಾರೆಲ್ಲ ನನ್ನ ಹತ್ರ ಒಂದು ನಂಬರ್ ತೊಗೊಂಡು ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರಲ್ಲ, ಖಂಡಿತ ಇನ್ನೊಮ್ಮೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕರ್ಕೊಂಡು ಬರಬಹುದು. ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ, ಇದು ನಾನೇ, ನನ್ನದೇ ವ್ಯಕ್ತಿತ್ವ, ಇಲ್ಲ ಇದನ್ನು ನಾನು ನೋಡಿದ್ದೀನಿ, ಹೌದು ಇದನ್ನು ತಿದ್ಕೊಳ್ಬೇಕು, ಬಾಬಾ ನನಗೆ ಸರಿಯಾದದ್ದನ್ನೇ ಹೇಳ್ತಾ ಇದ್ದಾರೆ, ನಾನು ಅವರ ಎನರ್ಜಿಗೆ ಕನೆಕ್ಟ್ ಆಗಿದ್ದೀನಿ, ಗುರುವಿನ ಎನರ್ಜಿಗೆ, ನಾನು ಭಗವಂತನ ಎನರ್ಜಿಗೆ ಕನೆಕ್ಟ್ ಆಗಿದ್ದೀನಿ ಅನ್ನೋದು ನಂಬಿಕೆ ನಿಮಗೆ ಅಚಲವಾಗಿದ್ದರೆ ಖಂಡಿತವಾಗಿಯೂ ನನಗಲ್ಲ, ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಒಂದು ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತ ಹೇಳಿ ಆ ಎನರ್ಜಿನ ಕ್ಲೈಮ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆದ ನಿರ್ಧಾರಗಳನ್ನು ತಗೊಳ್ಳಿ. ಯಾಕಂದರೆ ಇದು ನಾನು ಹೇಳ್ತಾ ಇಲ್ಲ, ನೀವು ನಂಬಿದ ಗುರುವು ಹೇಳ್ತಾ ಇದ್ದಾರೆ, ಆ ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗಿದೆ. ನಾನಿಲ್ಲಿ ನನ್ನ ಪ್ರಯತ್ನವನ್ನು ನಿಮಗೆ ಹೇಳೋದ್ರ ಮೂಲಕ ಮಾಡ್ತಾಯಿದ್ದೀನಿ. ಅಂದರೆ ನನ್ನನ್ನು ಆರಿಸ್ಕೊಂಡಿದ್ದಾರೆ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಆದರೆ ಹೇಳಿಸ್ತಾ ಇರೋದು ಅವರೇ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.